ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 6 ಈಗ ಸೀರೀಸ್ ಸ್ವಲ್ಪ ಇಂಟೆನ್ಸ್ ಆಗ್ತಾ ಹೋಗ್ತಿದೆ. ತುಂಬಾನೇ ವಿಷಯಗಳು ಬೇಗ ಗೊತ್ತಾಗ್ತಿದೆ. ಉತ್ತರ ಸಿಗ್ತಿಲ್ಲ, ಪ್ರಶ್ನೆಗಳು ಗೊತ್ತಾಗ್ತಿದೆ. ಹಿಂದಿನ ಎಪಿಸೋಡ್ ಅಲ್ಲಿ ಜೇಡ್ ಮಶ್ರೂಮ್ ನ ನಶೆಯಲ್ಲಿ ಇವನೇ ಹಿಂದಿನ ಜನ್ಮದಲ್ಲಿ ಸಿವಿಲ್ ವಾರ್ ಸೋಲ್ಜರ್ ಆಗಿದ್ದ, ಕಣ್ಣಿಗೆ ಗೂಟ ಹೊಡ್ಸ್ಕೊಂಡಿರೋ ವ್ಯಕ್ತಿ ಆಗಿದ್ದ, ಕ್ರಿಸ್ಟೋಫರ್ ಆಗಿದ್ದ, ಮತ್ತೆ ಒಂದು ಜನ್ಮದಲ್ಲಿ ಮೈ ಮೇಲೆ ಬಂಡೆ ಬೀಳಿಸ್ಕೊಂಡಿರೋ ವ್ಯಕ್ತಿ ಆಗಿದ್ದ ಅಂತ ಗೊತ್ತಾಗುತ್ತೆ. ಆಮೇಲೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಈ ಟೌನ್ ನ ಕೆಳಗಿರೋ ಸುರಂಗಕ್ಕೆ ಹೋಗೋ ಡೋರ್ ಸಿಗುತ್ತೆ. ಸುರಂಗದ ಒಳಗೆ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗ, ಅವರ ಅಸ್ಥಿ ಪಂಜರಗಳು ಅಥವಾ ಮೂಳೆಗಳು ಎಲ್ಲಿದಾವೆ ಅಂತ ಜೇಡ್ಗೆ ಗೊತ್ತಾಗಿತ್ತು. ಆದ್ರೆ ಕೊನೆಗೆ ಎಲ್ಲ ಭ್ರಮೆ ಅಂತ ನಮ್ಗೆ ಗೊತ್ತಾಗಿದೆ. ಜೇಡ್ ನೋಡಿದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಚೆಕ್ ಮಾಡೋಕೆ ಈ ಎಪಿಸೋಡ್ ಅಲ್ಲಿ ಹೋಗ್ತಾರೆ. ಆಗ ನೋಡೋಣ ಏನಾಗುತ್ತೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಯ್ಡ್ಗೆ ಯಾವ್ದೋ ಸೂಪರ್ ಪವರ್ ಬಂದಿರೋ ಹಾಗಿದೆ, ಅದರ ಬಗ್ಗೆ ಕೂಡ ಮಾತಾಡೋದಿದೆ. ಟಬಿತಾ ಯಾವ್ದೋ ಜನ್ಮದಲ್ಲಿ ಚಿಕ್ಕ ಹುಡುಗಿ ಆಗಿದ್ದಾಗ ಒಬ್ಬ ವ್ಯಕ್ತಿಯೊಳ ಗೊಂಬೆಗಳನ್ನ ಕಿತ್ಕೊಂಡು ಹೋಗಿ ಕೆರೆಗೆ ಬಿಸಾಕಿದ್ದ. ಆ ಗೊಂಬೆಗಳನ್ನ ನೋಡಿದ್ರೆ ಅವನಿಗೆ ಭಯ ಆಗ್ತಿತ್ತು, ಕೆಟ್ಟ ಕನ್ಸು ಬೀಳ್ತಾ ಇತ್ತು ಅಂತ. ಆ ವ್ಯಕ್ತಿ ಸಾವನ್ನಪ್ಪಿದ ನಂತರ ಅವನ ಭಯ ಕೆಟ್ಟ ಕನ್ಸು ನಿಜ ಆಗುತ್ತೆ. ಗೊಂಬೆಗಳು ದೈತ್ಯವಾಗಿ ಬೆಳೆದು ದಾಳಿ ಮಾಡೋಕೆ ಬರ್ತವೆ. ಆ ಅಟ್ಯಾಕ್ ಅಲ್ಲಿ ರಾಜರ್ ಅನ್ನೋ ವ್ಯಕ್ತಿಯನ್ನ ಒಂದು ಗೊಂಬೆ ಸಾಯಿಸಿತ್ತು. ಡಾನಾ ಸಾವನ್ನ ಟಚ್ ಮಾಡಿ ವಾಪಸ್ ಬರ್ತಾರೆ. ಟಬಿತಾ ವೂಡು ಡಾಲ್ ನ ರೀತಿ ಇರೋ ಗೊಂಬೆಯಿಂದ ಜೀವಂತವಾಗಿದ್ದ ಒಂದು ಗೊಂಬೆಯನ್ನ ಕೊಲ್ತಾಳೆ. ಈ ರೀತಿ ಎಲ್ಲ ಮಾಡ್ಬೋದು ಅಂತ ಟಬಿತಾಗೆ ಈಗ ನೆನಪಾಗಿರೋದು. ಯಾಕಂದ್ರೆ ಇವಳು ಜೇಡ್ ತರ ಪುನರ್ಜನ್ಮ ಪಡ್ಕೊಂಡು ಇಲ್ಲಿಗೆ ಪದೇ ಬರ್ತಿದ್ದಾಳೆ ಅನ್ನೋದು ಗೊತ್ತಿರೋ ವಿಷಯನೇ. ಗೊಂಬೆಗಳ ಅಟ್ಯಾಕ್ ಇಂದ ಪಾರಾಗಿ ಬಂದ ಡಾನಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನ ಯಾರ್ಯಾರಿಗೆ ಏನೇನಾಗುತ್ತೆ ಅಂತ ಈಗ ನೋಡೋಣ. ಜೇಡ್ ಮಶ್ರೂಮ್ ನ ನಶೆಯಲ್ಲಿ ನೋಡಿದ್ದೆಲ್ಲ ನಂಬ್ಕೊಂಡು ಸುರಂಗಕ್ಕೆ ಹೋಗೋಕೆ ರೆಡಿ ಆಗಿದ್ದಾನೆ. ಅಲ್ಲಿ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗದಲ್ಲಿ ಇರೋ ಮಕ್ಕಳ ಮೂಳೆಗಳನ್ನ ಹೊರಗೆ ತೆಗಿಬೇಕು ಅಂತ ಬಾಯ್ಡ್ಗೆ ಹೇಳಿದಾಗ, ಬಾಯ್ಡ್ ನಿನ್ನ ಭ್ರಮೆಯನ್ನ ನಂಬ್ಕೊಂಡು ಸುರಂಗಕ್ಕೆ ಹೋದ್ರೆ ಹಲ್ ಬಿಡ್ಕೊಂಡು ನಿಂತಿರೋ ಮಾನ್ಸ್ಟರ್ಸ್ ಕಾಯ್ತಾ ಇರ್ತವೆ, ಸೇಫ್ ಅಲ್ಲ ಹೋಗೋದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಜೇಡ್ ನೋಡಿದ್ದೆಲ್ಲ ಇವನ ಭ್ರಮೆನ, ಈ ಜಾಗ ಬೇಕು ಅಂತಾನೆ ಇವನ್ಗೆ ತೋರಿಸಿದ್ದ, ಇಲ್ಲ ನಿಜವಾಗ್ಲೂ ಇವನು ನೋಡಿದ್ದೆಲ್ಲ ರಿಯಲ್ಲ ಅಂತ ಗೊತ್ತಾಗದೆ ಗೊಂದಲದಲ್ಲಿ ಇದ್ದಾರೆ ಬಾಯ್ಡ್ ನ ಪ್ರಶ್ನೆ ಏನಂದ್ರೆ, ಆಯ್ತು ಸುರಂಗಕ್ಕೆ ಹೋಗಿ ಮಕ್ಕಳ ಮೂಳೆಗಳನ್ನ ಹುಡುಕುದ್ವಿ ಅಂತಾನೆ ಅನ್ಕೊಳ್ಳೋಣ, ಹುಡ್ಕಾದ್ಮೇಲೆ ಏನು, ಹುಡ್ಕುದ್ರೆ ಸಾಕು ಮನೆಗೆ ಹೋಗೋಕಾಗುತ್ತಾ ಅಂತ ಕೇಳಿದಾಗ ಜೇಡ್ ಹತ್ರ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಆದ್ರೆ ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿರೋ ಹಾಗೆ ಜೇಡ್ದು ಮಕರ ರಾಶಿ ಇರ್ಬೋದು. ಮಕರ ರಾಶಿ ಅವರ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು ಅಂತ ಹೇಳಿದ್ದೆ. ಒಂದು ಸ್ಟ್ರೆಂತ್ ಏನಂದ್ರೆ, ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಮುಗೀತು, ಆ ಕೆಲಸ ಮಾಡಿ ಮುಗಿಸೋವರೆಗೂ ಸುಮ್ನೆ ಕೂರಲ್ಲ, ಹಠ ಜಾಸ್ತಿ. ಈಗ್ಲೂ ಜೇಡ್ ಸುರಂಗಕ್ಕೆ ಹೋಗೋದು ರಿಸ್ಕ್ ಅಂತ ಸುಮ್ನಾಗಲ್ಲ, ರಿಸ್ಕ್ ನ ರಸ್ಕ್ ತರ ತಿಂತಾನೆ ನಮ್ ಜೇಡ್ ಹೇಳ್ತಾನೆ, ಪ್ರಪಂಚದ ತುಂಬಾನೇ ಸಂಸ್ಕೃತಿ ಧರ್ಮಗಳಲ್ಲಿ ಮೂಳೆಗಳನ್ನ ಅಥವಾ ಅಸ್ಥಿಯನ್ನ ನೀಟಾಗಿ ಸಂರಕ್ಷಿಸಿ ಇಡ್ತಾರೆ, ಅದು ಗೌರವದಿಂದ. ಈಜಿಪ್ಟ್ ಅಲ್ಲಿ ಮಮ್ಮಿಯನ್ನ ಮಾಡಿ ಡೆಡ್ ಬಾಡಿನ ಸಂರಕ್ಷಿಸಿ ಇಡ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಇದೆ. ಏನು ಅಂತ ಜೇಡ್ ಹೇಳಲ್ಲ ಸ್ನೇಹಿತರೆ, ನಾನ್ ಹೇಳ್ತೀನಿ. ಹಿಂದಿನ ವಿಡಿಯೋ ಅಲ್ಲೇ ದ ಮಮ್ಮಿ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ಬೇಕಾದ್ರೇನೆ ಈ ವಿಷಯ ಹೇಳ್ಬೇಕಾಗಿತ್ತು. ಈಜಿಪ್ಟ್ ನ ರಾಜ ರಾಣಿಯರನ್ನ ಮತ್ತೆ ಬೇರೆ VIP ಗಳನ್ನ ಯಾಕೆ ಮಮ್ಮಿ ಮಾಡಿ ಪಿರಮಿಡ್ ಒಳಗೆ ಹಾಕ್ತಿದ್ರು ಅಂದ್ರೆ, ಅವರಲ್ಲಿ ನಂಬಿಕೆ ಇತ್ತು ಸಾವಿನ ನಂತರ ಮನುಷ್ಯನ ಆತ್ಮ ಇನ್ನೂ ಬದುಕೆ ಇರುತ್ತೆ. ಪ್ರತಿದಿನ ಎಲ್ಲಾ ಕಡೆ ಓಡಾಡ್ಕೊಂಡು ವಾಪಸ್ ತನ್ನ ಮನೆಗೆ ಅಂದ್ರೆ ಪಿರಮಿಡ್ ಗೆ ಬಂದು ಬಾಡಿನ ಮಮ್ಮಿ ಮಾಡಿ ಇಟ್ಟಿರ್ತಾರಲ್ಲ ಅದರ ಒಳಗೆ ಸೇರುತ್ತೆ. ಯಾವತ್ತು ಆತ್ಮ ಸ್ವರ್ಗಕ್ಕೆ ಅಥವಾ ನರ್ಕಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡೋ ದಿನ ಬರುತ್ತೋ ಅಲ್ಲಿವರೆಗೂ ಬಾಡಿ ಕೊಳತೋಗ್ದಂಗೆ ಇರಬೇಕು. ಅಕಸ್ಮಾತ್ ಬಾಡಿ ಹಾಳಾದ್ರೆ ಆತ್ಮಕ್ಕೆನೆ ತನ್ನ ಬಾಡಿ ಯಾವುದು ಅಂತ ಗುರ್ತೇ ಸಿಗಲ್ವಂತೆ. ಅದೇ ರೀತಿ ಈ ಟೌನ್ ಅಲ್ಲೂ ಮಕ್ಕಳ ಮೂಳೆಗಳು ಅಥವಾ ಬೇರೆ ಸಾವನ್ನಪ್ಪಿರೋ ಜನರ ಮೂಳೆಗಳು ಇಲ್ಲೇ ಇರೋದ್ರಿಂದ ಅವರ ಆತ್ಮಗಳು ಕೂಡ ಇಲ್ಲೇ ಬಂದಿ ಆಗಿರ್ಬೋದು. ಜೇಡ್ ನಾವಿರೋ ಈ ಟೌನ್ ನ ಮಕ್ಕಳನ್ನ ಬಲಿ ಕೊಟ್ಟಿರೋ ಜಾಗದ ಮೇಲೆ ಕಟ್ಟಿದ್ದಾರೆ. ಈಗ ಇಲ್ಲಿ ಏನೇನ್ ನಡೀತಾ ಇದೆಯೋ ಅದಕ್ಕೆಲ್ಲ ನೂರಾರು ವರ್ಷಗಳ ಹಿಂದೆ ಮಕ್ಕಳನ್ನ ಬಲಿ ಕೊಟ್ಟಿದ್ದೆ ಕಾರಣ. ಸುರಂಗದಲ್ಲಿ ಇರೋ ಮೂಳೆಗಳ ಕಾರಣದಿಂದಾನೇ ಮಕ್ಕಳಿಗೆ ಮುಕ್ತಿ ಸಿಕ್ಕಿಲ್ಲ. ಆ ಮೂಳೆಗಳೇ ಮಕ್ಕಳನ್ನ ಈ ಜಾಗದಲ್ಲಿ ಹಿಡಿದಿಟ್ಟಿರ್ಬೋದು. ಈ ಟೌನ್ ಈ ರೀತಿ ಆಗೋಕೆ ಮಕ್ಕಳ ಆತ್ಮನೆ ಕಾರಣ ಆಗಿರೋದ್ರಿಂದ ಮಾನ್ಸ್ಟರ್ಸ್ ಬೆಳಗ್ಗೆ ಹೊತ್ತು ಸುರಂಗದಿಂದ ಹೊರಗೆ ಬರಲ್ಲ, ಮೂಳೆಗಳಿರೋ ಜಾಗವನ್ನ ಕಾವಲು ಕಾಯ್ತಾ ಇರ್ತಾರೆ. ಅದಕ್ಕೆ ರಾತ್ರಿ ಮಾತ್ರ ಹೊರಗೆ ಬರೋದು ಅಂತ ಹೇಳ್ತಾನೆ. ಈಗ ತಲೆ ಕೆಡೋ ವಿಷಯ ಏನಂದ್ರೆ, ನಿಮಗೆ ನೆನಪಿರ್ಬೋದು, ವಿಕ್ಟರ್ ಚಿಕ್ಕವನಿದ್ದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ ಜೊತೆ ಚರ್ಚ್ ನ ಬೇಸ್ಮೆಂಟ್ ಅಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದ. ಅಲ್ಲಿ ಅವನು ಕ್ರಿಸ್ಟೋಫರ್ಗೆ ಮಕ್ಕಳು ಟವರ್ ಅಲ್ಲಿ ಲಾಕ್ ಆಗಿದ್ದಾರೆ, ಅವರನ್ನ ಕಾಪಾಡಬೇಕು, ಅಂತ್ಯದ ಉತ್ತರ ಆರಂಭದಲ್ಲಿ ಇದೆ ಅಂತ ಹೇಳಿದ್ರು. ಕ್ರಿಸ್ಟೋಫರ್ ಹೋಗಿರಲ್ಲ. ವಿಕ್ಟರ್ ಈ ವಿಷಯ ತನ್ನ ತಾಯಿ ಮಿರಾಂಡಾಗೆ ಹೇಳಿದಾಗ ಅವರು ವಿಕ್ಟರ್ ಮತ್ತೆ ಎಲೋಯಿಸ್ ನ ರೂಟ್ ಸೆಲ್ಲರ್ ಅಲ್ಲಿ ಬಿಟ್ಟು ರಾತ್ರಿ ಹೊತ್ತು ಆ ಟವರ್ ಅಂದ್ರೆ ಲೈಟ್ ಹೌಸ್ ಹತ್ರ ಹೋಗೋಕೆ ಬಾಟಲ್ ಟ್ರೀ ಹತ್ರ ಬಂದಾಗ ಫಾತಿಮಾಳ ಮಗ ಮಿರಾಂಡಾನ ಸಾಯಿಸಿರ್ತಾನೆ. ಅದು ಓಡ್ ಬಂದು. ಆದ್ರೆ ಟಬಿತಾ ಬೆಳಗ್ಗೆ ಹೊತ್ತು ಲೈಟ್ ಹೌಸ್ ಗೆ ಹೋದಾಗ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಅವಳನ್ನ ಟೌನ್ ಇಂದಾನೆ ಹೊರಗೆ ಕಳಿಸಿದ್ದ. ಜಿಮ್ ಬಂದು ಲೇಕ್ ಆಫ್ ಟಿಯರ್ಸ್ ನ ಹುಡ್ಕು ಅಂತ ಈತನ್ಗೆ ಹೇಳ್ದ. ಅಲ್ಲಿ ಎಲ್ಲ
ಎಲ್ಲದಕ್ಕೂ ಉತ್ತರ ಸಿಗುತ್ತೆ, ಈ ಜಾಗದಿಂದ ಹೊರಗೆ ಹೋಗ್ಬೋದು ಅಂತ ಈತನ್ ಅನ್ಕೊಂಡ. ಈಗ ಜೇಡ್ ಸುರಂಗದಲ್ಲಿ ಇರೋ ಮೂಳೆಗಳನ್ನ ತೆಗೆದ್ರೆ ಟೌನ್ ಇಂದ ಹೊರಗೆ ಹೋಗ್ಬೋದು ಅಂತ ಹೇಳ್ತಿದ್ದಾನೆ. ಈ ಮೂರರಲ್ಲಿ ಯಾವ ಆಪ್ಷನ್ ನ ಸೆಲೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಿಂದಿನ ಎಪಿಸೋಡ್ ವರ್ಗೂ ಲೇಕ್ ಆಫ್ ಟಿಯರ್ಸ್ ಗತಿ ಹೊರಗೆ ಹೋಗೋಕೆ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇ ಈಗ ಹೊಸ ವಿಷಯ ಶುರು ಆಗಿದೆ. ಸುರಂಗದಲ್ಲಿ ಇರೋ ಮೂಳೆಗಳನ್ನ ತೆಗೆಯೋದು ಪರಿಹಾರ ಆಗಿದ್ರೆ 1978ರಲ್ಲಿ ಮಿರಾಂಡಾ ಲೈಟ್ ಹೌಸ್ ಗೆ ಹೋಗ್ಬೇಕು ಅಂತ ಬಾಟಲ್ ಟ್ರೀ ಅಥವಾ ಫಾರವೇ ಟ್ರೀ ಹತ್ರ ಹೋಗಿದ್ದಾಗ ಮಾನ್ಸ್ಟರ್ ಯಾಕೆ ಗಾಬರಿಯಾಗಿ ಓಡ್ ಬಂದು ಮಿರಾಂಡಾನ ಸಾಯಿಸ್ದ, ಇದೆಲ್ಲ ನಿಗೂಢ ರಹಸ್ಯ. ಜೇಡ್ ಏನೇ ಹೇಳಿದ್ರು ಬಾಯ್ಡ್ಯೂನ ಮಾತು ಯಾಕೆ ಕೇಳ್ತಿಲ್ಲ ಅಂದ್ರೆ ಜಿಮ್ ಸಾವನ್ನಪ್ಪಿದ ಸಮಯದಲ್ಲಿ ನಾಲೆಡ್ಜ್ ಕಮ್ಸ್ ಅಟ್ ಅ ಕಾಸ್ಟ್ ಅಂತ ಬರ್ದಿತ್ತು. ಈಗ ಟನಲ್ಗೆ ಹೋಗಿ ಮೂಳೆಗಳನ್ನ ಹುಡ್ಕೋದ್ರಿಂದ ಟೌನ್ ನ ಜನರಿಗೆ ತೊಂದರೆ ಆಗ್ಬೋದು ಅಂತ ಇವ್ರಿಗೆ ಚಿಂತೆ. ಇವ್ರಿಗೆ ಹೇಗಪ್ಪ ಅರ್ಥ ಮಾಡ್ಸೋದು ಅಂತ ಜೇಡ್ ರೂಮ್ ನ ಡೋರ್ ನೋಡಿ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಇರೋ ಡೋರ್ ನೆನ್ಪಾಯ್ತು. ನಾನು ಮಶ್ರೂಮ್ ನಶೆಯಲ್ಲಿ ಇದ್ದಾಗ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಡೋರ್ ಇರೋದು ನೋಡ್ದೆ. ನಾನ್ ಯಾವತ್ತೂ ಅಲ್ಲಿಗೆ ಹೋಗೇ ಇರ್ಲಿಲ್ಲ, ನೀವು ಹೋಗಿದ್ದೀರಾ ಅಲ್ವಾ, ಯಾವ್ದಾದ್ರು ಡೋರ್ ಇದೆಯಾ ಅಲ್ಲಿ ಅಂತ ಕೇಳಿದಾಗ ಇಲ್ಲ ಅಂತಾರೆ ಬಾಯ್ಡ್. ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗೋಣ, ಡೋರ್ ಇದ್ರೆ ನೀವು ನಾನು ಹೇಳೋದನ್ನ ನಂಬೇಕು ಅಂತ ಜೇಡ್ ಬೆಳಗ್ಗೆ ಆಗ್ತಿದ್ದಂಗೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಬಾಯ್ಡ್ ಜೊತೆ ಬರ್ತಾನೆ. ಇಲ್ಲಿ ಅಕೋಸ್ಟಾ ಇದ್ದಾಳೆ. ಅಕೋಸ್ಟಾಗೆ ಬಾಯ್ಡ್ ಬೇಸ್ಮೆಂಟ್ ಅಲ್ಲಿ ಇರೋ ವಸ್ತುಗಳನ್ನ ಚೆಕ್ ಮಾಡೋ ಕೆಲಸ ಕೊಟ್ಟಿದ್ರು, ಅದನ್ನೇ ಮಾಡ್ತಾ ಇದ್ದಾಳೆ. ಇವಳಿಗೆ ಒಂದು ಮಾಸ್ಟರ್ ವ್ಯೂವರ್ ಸಿಕ್ಕಿದೆ. ಅದೇ ಕ್ಯಾಮ್ರಾ ಇದ್ದಂಗೆ ಇರುತ್ತೆ, ಅದರ ಒಳಗೆ ಮೊದಲೇ ಫೋಟೋಸ್ ಇರುತ್ತೆ. ಕ್ಲಿಕ್ ಮಾಡಿದಾಗ ಅದರಲ್ಲೇ ಇರೋ ಫೋಟೋಸ್ ತೋರಿಸುತ್ತಲ್ಲ ಅದು. ಈ ಮಾಸ್ಟರ್ ವ್ಯೂವರ್ ಅಲ್ಲಿ ಒಂದು ಕೆರೆಯ ಫೋಟೋ ಇದೆ, ಇನ್ನೊಂದು ಪಿರಮಿಡ್ ನ ಫೋಟೋ ಇದೆ. ಈತನ್ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಹೇಳ್ತಿದ್ದ. ಈಗ ಸ್ವಿಟ್ಜರ್ಲ್ಯಾಂಡ್ ನ ಒಂದು ಹಳ್ಳಿಯಲ್ಲಿ ಇರೋ ಆಸ್ಕಿನೆನ್ ಕೆರೆಯ ಫೋಟೋನ ನಾವು ನೋಡ್ತೀವಿ. ಜೇಡ್ ಮಮ್ಮಿಗಳ ಬಗ್ಗೆ ಹೇಳಿದಾಗ ಮಮ್ಮಿಗಳ ಮನೆ ಪಿರಮಿಡ್ ನ ನಾವು ನೋಡ್ತೀವಿ. ಅದಕ್ಕೇನೀಗ ಅಂತ ಕೇಳ್ಬೇಡಿ ಸ್ನೇಹಿತರೆ, ನನಗೂ ಗೊತ್ತಿಲ್ಲ ಇದಕ್ಕೆಲ್ಲ ಏನಾದ್ರೂ ಅರ್ಥ ಇದೆಯಾ ಇಲ್ಲ ನಾನೇ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನ ಗೊತ್ತಿಲ್ಲ ಸ್ನೇಹಿತರೆ. ಅಕಸ್ಮಾತ್ ಮುಂದಿನ ಎಪಿಸೋಡ್ಸ್ ಅಲ್ಲಿ ಈ ವಿಷಯ ಕನೆಕ್ಟ್ ಆಗೋ ಹಾಗೆ ಯಾವ್ದಾದ್ರು ಘಟನೆ ನಡೀತು ಅಂದ್ರೆ ನೆನ್ಪ್ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಜೇಡ್ ಚಿಕ್ಕು ಜೇಡ್ ತೋರಿಸಿದ್ದ ಜಾಗಕ್ಕೆ ಬರ್ತಾನೆ. ಸೇಮ್ ಇವನು ಮೊದಲು ನೋಡ್ದಂಗೆ ಈ ಜಾಗ ಹೇಗಿತ್ತೋ ಅದೇ ರೀತಿ ಇದೆ. ಡೋರ್ಗೆ ಅಡ್ಡಕ್ಕೆ ತುಂಬಾನೇ ವಸ್ತುಗಳನ್ನ ಇಟ್ಟಿದ್ದಾರೆ. ಜೇಡ್ ಬಾಯ್ಡ್ ನ ಸಹಾಯದಿಂದ ಎಲ್ಲಾ ವಸ್ತುಗಳನ್ನ ತೆಗೆದು ನೋಡಿದ್ರೆ ಡೋರು ಇಲ್ಲ, ಏನೂ ಇಲ್ಲ. ಖಂಡಿತ ಇದೇ ರೀತಿ ಆಗುತ್ತೆ ಅಂತ ನನ್ಗೆ ಮೊದಲೇ ಡೌಟ್ ಇತ್ತು ಸ್ನೇಹಿತರೆ. ಹಿಂದಿನ ವಿಡಿಯೋ ಅಲ್ಲೇ ಇದನ್ನ ಹೇಳಿದ್ದೆ. ಈಗ ಜೇಡ್ ತಾನು ಹೇಳ್ತಾ ಇರೋದು ಸತ್ಯ ಅಂತ ಹೇಗೆ ಬಾಯ್ಡ್ಗೆ ಪ್ರೂವ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಜೇಡ್ ಡೋರ್ ಮೋಸ್ಟ್ಲಿ ಮೆಟಾಫೋರ್ ಆಗಿರ್ಬೋದು ಅಂದ್ರೆ ಬಾಯ್ಡ್ ನೀನು ಹೇಳ್ತಾ ಇರೋ ಮೂಳೆಗಳು ಕೂಡ ಮೆಟಾಫೋರ್ ಆಗಿರ್ಬೋದು ಅಂತಾರೆ. ಹಿಂದಿನ ವಿಡಿಯೋಲಿ ನನಗೆ ಲೇಕ್ ಆಫ್ ಟಿಯರ್ಸ್ ಮೆಟಾಫೋರ್ ಆಗಿರ್ಬೋದು ಅಂತ ಅನ್ಸಿತ್ತು. ನಿಮಗೆ ಹೇಳಿದ್ದೆ ಮೆಟಾಫೋರ್ ಅಂದ್ರೆ ಒಂದು ವಿಷಯವನ್ನ ಬೇರೆ ಏನೋ ಅರ್ಥ ಬರೋ ಹಾಗೆ ಹೋಲಿಸಿ ಹೇಳೋದು. ಲೇಕ್ ಆಫ್ ಟಿಯರ್ಸ್ ಅಂದ್ರೆ ಕಣ್ಣೀರಿನ ಕೆರೆ ಅಲ್ಲ, ಬೇರೆ ಏನಾದ್ರೂ ಆಗಿರ್ಬೋದು. ಮಕ್ಕಳ ಕಣ್ಣೀರು ಬಿದ್ದಿರೋ ಜಾಗನೇ ಲೇಕ್ ಆಫ್ ಟಿಯರ್ಸ್ ಆಗಿರ್ಬೋದು. ಇಲ್ಲೂ ಅಷ್ಟೇ ಡೋರ್ ಮತ್ತೆ ಮೂಳೆಗಳೆಲ್ಲ ಬೇರೆ ಏನೋ ಅರ್ಥ ಕೊಡುತ್ತೆ ಅಂತ ಜೇಡ್ ಮತ್ತೆ ಬಾಯ್ಡ್ ಹೇಳ್ತಾ ಇದ್ದಾರೆ. ಜೇಡ್ ಫ್ರಸ್ಟ್ರೇಟ್ ಆಗಿ ಬಾಯ್ಡ್ಗೆ ನೀವು ನನ್ನ ನಂಬಲಿಲ್ಲ ಅಂದ್ರೆ ಇನ್ನೂ ತುಂಬಾನೇ ಜನ ಸಾಯ್ತಾರೆ, ಹೀಗೆ ಕೈ ಕಟ್ಕೊಂಡು ಸುಮ್ನೆ ಕೂತಿದ್ರೆ ಆಗಲ್ಲ, ನೀವೇ ಹೇಳಿ ಎಷ್ಟು ಜನರನ್ನ ನೀವು ಕಳ್ಕೊಂಡಿದ್ದೀರಾ ಅಂದಾಗ ಬಾಯ್ಡ್ಗೆ ಕೋಪ ಬರುತ್ತೆ. ಸೀಸನ್ 1 ನಿಂದ ಈ ಟೌನ್ ಈಗಿರೋ ರೀತಿ ಇರೋಕೆ ಕಾರಣನೇ ಬಾಯ್ಡ್ ಬಂದಾಗ್ಲಿಂದನೇ ಜನ ಸಾಯೋದು ಕಡಿಮೆ ಆಗಿರೋದು. ಜನರನ್ನ ಸೇಫ್ ಆಗಿ ಇಡೋಕೆ ಏನೆಲ್ಲ ಮಾಡ್ಬೇಕೋ ಅದನ್ನ ಮಾಡಿದರೆ ಇನ್ನೂ ಮಾಡ್ತಾ ಇದ್ದಾರೆ. ಆದ್ರೆ ಜೇಡ್ ಈಗ ಸ್ವಲ್ಪ ಜನ ಸತ್ರು ಪರವಾಗಿಲ್ಲ, ಸುರಂಗಕ್ಕೆ ಹೋಗೋಣ ಅಂತಿದ್ದಾನೆ. ಇವರು ಜಗಳಾಡೋದನ್ನ ಕೇಳಿಸ್ಕೊಂಡ ಕೆನಿ ಏನಾಯ್ತು ಅಂತ ಕೇಳಿದಾಗ ಬಾಯ್ಡ್ ಇವನಿಗೆ ಜೇಡ್ ನ ಥಿಯರಿ ಬಗ್ಗೆ ಹೇಳ್ತಾರೆ. ಅದೇ ಮಕ್ಕಳ ಮೂಳೆಗಳನ್ನ ತೆಗೆಯೋ ಥಿಯರಿ. ಕೆನಿ ಬಾಯ್ಡ್ಗೆ ಮ್ಯಾನ್ ಇನ್ ಎಲ್ಲೋ ಮಿರಾಂಡಾನ ತಿಂತಾ ಇರೋ ಡ್ರಾಯಿಂಗ್ ನ ತೋರಿಸ್ತಾನೆ. ವಿಕ್ಟರ್ ಅವರಪ್ಪ ಹೆನ್ರಿ ಇದನ್ನ ನೋಡಿ ಫುಲ್ ಸೈಕ್ ಆಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ವಿಕ್ಟರ್ ಕಾಲೋನಿ ಹೌಸ್ ನ ಮೇಲೆ ನಿಂತಿರೋದು ಜನರೆಲ್ಲ ನೋಡಿ ಬಾಯ್ಡ್ ಗೆ ಹೇಳ್ತಾರೆ. ಬಾಯ್ಡ್ ಮತ್ತೆ ಕೆನಿ ವಿಕ್ಟರ್ ಎಲ್ಲಿ ಮೇಲಿಂದ ಹಾರ್ತಾನೋ ಅಂತ ಅವನ ಹತ್ರ ಬರ್ತಾರೆ. ವಿಕ್ಟರ್ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ಒಬ್ಬ ವ್ಯಕ್ತಿ ಇಲ್ಲಿಂದ ಕೆಳಗೆ ಹಾರಿದ್ದ. ಈ ಜಾಗದಲ್ಲಿ ಏನಾಗ್ತಿದೆ ಅಂತ ಉತ್ತರ ಹುಡ್ಕೋಕೆ ಹೋಗಿ ಇಲ್ಲಿ ನಡೀತಾ ಇರೋದನ್ನ ಸರಿ ಮಾಡೋಕೆ ಹೋಗಿ ಇನ್ನೂ ಹಾಳ್ ಮಾಡಿದ್ದ. ಅದಕ್ಕೆ ಟೌನ್ ಅಲ್ಲಿ ಇರೋಕಾಗ್ದೆ ತುಂಬಾನೇ ಹೆದರ್ಕೊಂಡು ಇಲ್ಲಿಂದ ಕೆಳಗೆ ಜಂಪ್ ಮಾಡ್ದ. ಆದ್ರೆ ಅವನ ಹಣೆ ಬರಹ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಲ್ಲಿಂದ ಜಂಪ್ ಮಾಡೋದ್ ಮೇಲೂ ಅವನು ಸಾಯ್ಲಿಲ್ಲ, ಕೈಕಾಲ್ ಮುರ್ಕೊಂಡು ಬಿದ್ದಿದ್ದ. ಆಮೇಲೆ ತುಂಬಾನೇ ದಿನಗಳು ನೋವು ಅನ್ಭವಿಸಿ ಸಾವನ್ನಪ್ಪಿದ್ದ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಹೆನ್ರಿಗೆ ಸತ್ಯ ಹೇಳ್ಬಾರ್ದಾಗಿತ್ತು, ಹೇಳಿದ್ದಕ್ಕೇನೆ ಅವರು ಕುಡ್ಕೊಂಡು ಹೇಗ್ ಬೇಕೋ ಹಾಗೆ ಆಡ್ತಾ ಇರೋದು ಅಂತ ವಿಕ್ಟರ್ಗೆ ತುಂಬಾನೇ ದುಃಖ ಆಗ್ತಿದೆ. ಈ ಕಾರಣಗಳಿಂದಾನೇ ವಿಕ್ಟರ್ಗೆ ಹಳೆದೆಲ್ಲ ನೆನ್ಪಿರಲ್ಲ, ಅದನ್ನ ಆದಷ್ಟು ಮರೆಯೋಕೆ ಟ್ರೈ ಮಾಡ್ತಾನೆ. ಅಕಸ್ಮಾತ್ ಮುಂದೆ ನೆನ್ಪ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಅಂದ್ರೆ ಅಂತ ಡ್ರಾಯಿಂಗ್ ಗಳನ್ನ ಮಾಡ್ತಿರ್ತಾನೆ. ಡ್ರಾಯಿಂಗ್ ನೋಡ್ತಿದ್ದಂಗೆ ಇವನಿಗೆ ಅದಕ್ಕೆ ಸಂಬಂಧಪಟ್ಟ ಘಟನೆ ನೆನಪಾಗುತ್ತೆ. ವಿಕ್ಟರ್ಗೆ ಎಲ್ಲಾ ಸತ್ಯ ಗೊತ್ತಿದ್ರು ಹೇಳಲ್ಲ ಅಂತ ನಾವು ಎಷ್ಟೇ ಬೈಕೋಬಹುದು, ಆದ್ರೆ ವಿಕ್ಟರ್ ಈ ರೀತಿ ಆಗೋಕೆ ಕಾರಣನೇ ಈ ಜಾಗ. ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ಇಲ್ಲೇ ಇದ್ದು ತನ್ನ ಕಣ್ಣಾರೆ ಎಂತೆಂತ ಘಟನೆ ನೋಡಿದಾನೆ ಅಂದ್ರೆ ಆ ಶಾಕ್ ಇಂದ ಹೊರಗೆ ಬರೋದಕ್ಕೆ ನೋಡಿದ್ದೆಲ್ಲ ಮರ್ತೋಗೋಕೆ ಟ್ರೈ ಮಾಡ್ತಾನೆ. ಈಗ 2-3 ವರ್ಷದ ಹಿಂದೆ ಇಲ್ಲಿಗೆ ಬಂದವ್ರದೇ ಬುಡ ಎಲ್ಲ ಅಲ್ಲಾಡ್ತಿದೆ ಅಂತದ್ರಲ್ಲಿ 40-45 ವರ್ಷಗಳಿಂದ ಇಲ್ಲೇ ಇರೋ ವಿಕ್ಟರ್ಗೆ ಹೇಗಾಗ್ಬೇಡ. ಬಾಯ್ಡ್ ಮ್ಯಾನ್ ಇನ್ ಎಲ್ಲೋ ನಮ್ಮೆಲ್ಲರ ತರ ಟೌನ್ಗೆ ಕಾರಲ್ಲಿ ಬಂದಿದ್ದ ಅಲ್ವಾ, ಅದ್ ಬಿಟ್ಟು ಇನ್ನೇನಾದ್ರೂ ನೆನ್ಪ್ ಮಾಡ್ಕೊಳಕ್ ಆಗುತ್ತಾ ಅಂತ ಕೇಳಿದಾಗ ಟ್ರೈ ಮಾಡ್ತೀನಿ ಅಂತಾನೆ ವಿಕ್ಟರ್. ಆಯ್ತು, ಕಾಲೋನಿ ಹೌಸ್ ಒಳಗೆ ಟ್ರೈ ಮಾಡುವಂತೆ ಬಾ ಅಂತ ಬಾಯ್ಡ್ ಮತ್ತೆ ಕೆನಿ ಇಬ್ರು ಕರ್ಕೊಂಡು ಹೋಗ್ತಾರೆ.
ವಿಕ್ಟರ್ನ ರೂಮಲ್ಲಿ ಇವರೆಲ್ಲರೂ ಮಾತಾಡ್ಬೇಕಾದ್ರೆ ಮ್ಯಾನ್ ಇನ್ ಯೆಲ್ಲೋ ಈ ಟೌನ್ಗೆ ಒಬ್ನೇ ಬಂದಿದ್ನ ಇಲ್ಲ ಜೊತೆಯಲ್ಲಿ ಯಾರಾದ್ರೂ ಇದ್ರ ಅಂತ ವಿಕ್ಟರ್ಗೆ ಸರಿಯಾಗಿ ನೆನ್ಪಿಲ್ಲ. ಆದ್ರೆ ಬ್ರೌನ್ ಕಲರ್ ಕಾರಲ್ಲಿ ಇಲ್ಲಿಗೆ ಬಂದಿದ್ದ ಅನ್ನೋದು ನೆನ್ಪಿದೆ. ಜನ ಎಲ್ಲ ಮ್ಯಾನ್ ಇನ್ ಯೆಲ್ಲೋ ತುಂಬಾನೇ ಒಳ್ಳೆಯವನು ಅಂತ ಅನ್ಕೊಂಡಿದ್ರು. ಈಗ್ಲೂ ಅವನ ಕಾರ್ ಕಾಡಿನ ಹತ್ರನೇ ಇದೆ. ವಿಕ್ಟರ್ ತುಂಬಾನೇ ಜನರ ಕಾರ್ಗಳನ್ನ ಒಂದು ಜಾಗದಲ್ಲಿ ನಿಲ್ಸಿರೋದು ನಮ್ಗೆ ಗೊತ್ತೇ ಇದೆ. ವಿಕ್ಟರ್ ತನ್ನ ತಾಯಿ ಮತ್ತೆ ತಂಗಿಯ ಜೊತೆ ಇಲ್ಲಿಗೆ ಬಂದಿದ್ದ ಕಾರು, ಕ್ರಿಸ್ಟೋಫರ್ನ ಕಾರು ಎಲ್ಲವನ್ನ ಕೂಡ ಒಂದು ಜಾಗದಲ್ಲೇ ಒಂದೇ ಕಡೆ ನಿಲ್ಸಿದ್ದಾನೆ. ವಿಕ್ಟರ್, ಜೇಡ್ ಮತ್ತೆ ಟಬಿತಾ ಇಬ್ಬರನ್ನ ಕೂಡ ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದ. ಮಿರಾಂಡಾಳ ಕಾರಲ್ಲೇ ಎಲೋಯಿಸ್ ಮಾಡಿದ್ದ ಡ್ರಾಯಿಂಗ್ಸ್ ಕೂಡ ಇತ್ತು. ಈಗ ಮ್ಯಾನ್ ಇನ್ ಯೆಲ್ಲೋನ ಕಾರಲ್ಲಿ ಏನಾದ್ರೂ ಇದ್ರೆ ಖಂಡಿತ ಇವನಿಗೆ ಹಳೇದೆಲ್ಲ ಮತ್ತೆ ನೆನಪಾಗೋ ಸಾಧ್ಯತೆ ಇದೆ. ಕೆನಿ ವಿಕ್ಟರ್ ಮಾಡಿರೋ ಡ್ರಾಯಿಂಗ್ಸ್ ನ ನೋಡ್ಬೇಕಾದ್ರೆ ಮತ್ತೊಂದು ಲೇಕ್ ಆಫ್ ಟಿಯರ್ಸ್ ನ ಡ್ರಾಯಿಂಗ್ ನ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಮೊದಲು ನಾವು ನೋಡಿದ ಡ್ರಾಯಿಂಗ್ ಅಲ್ಲಿ ಕಣ್ಣೀರು ಕೆಳಗೆ ಬಿದ್ದು ಕೆರೆ ಆಗಿತ್ತು, ಮತ್ತೆ ಮೇಲಿಂದ ಒಂದು ಸ್ಪೈಡರ್ ಕೆಳಗೆ ಬರ್ತಿತ್ತು. ಇಲ್ಲಿ ಸ್ಪೈಡರ್ ಇಲ್ಲ, ಒಂದೇ ಒಂದು ಕಣ್ಣಿದೆ. ಕಣ್ಣಿಂದ ಬರ್ತಾ ಇರೋ ಕಣ್ಣೀರು ಕೆಳಗೆ ಕೆರೆಗೆ ಸೇರ್ತಾ ಇದೆ. ಹಾಗಾದ್ರೆ ಖಂಡಿತ ಈ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ವಿಕ್ಟರ್ಗೆ ಗೊತ್ತಿದೆ, ಮರ್ತೋಗಿದ್ದಾನೆ ಅಷ್ಟೇ. ಈ ಡ್ರಾಯಿಂಗ್ ನ ತೋರಿಸಿ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಕೇಳಿದಿದ್ರೆ ಮೋಸ್ಟ್ಲಿ ಇವನಿಗೆ ನೆನಪಾಗೋದು ಏನೋ. ಆದ್ರೆ ಕೆನಿ ಮತ್ತೆ ಬಾಯ್ಡ್ಗೆ ಲೇಕ್ ಆಫ್ ಟಿಯರ್ಸ್ ಬಗ್ಗೆ ಗೊತ್ತಿಲ್ವಲ್ಲ. ಬಾಯ್ಡ್ ವಿಕ್ಟರ್ಗೆ ಮ್ಯಾನ್ ಇನ್ ಯೆಲ್ಲೋನ ಕಾರ್ ಎಲ್ಲಿದೆ ತೋರ್ಸು, ನಾವು ನೋಡ್ತೀವಿ ಅಂದಾಗ ಅದನ್ನ ನೋಡೋಕೆ ನನಗಿಷ್ಟ ಇಲ್ಲ ಅಂತ ವಿಕ್ಟರ್ ತುಂಬಾನೇ ಹೆದರ್ಕೊಂಡಿದ್ದಾಗ್ಲೇ ಡಾನಾ ಬರ್ತಾರೆ. ಬೇಗ ಶೆಡ್ಗೆ ಬನ್ನಿ ಅಂತ ಕೆನಿ ಮತ್ತೆ ಬಾಯ್ಡ್ ನ ಕರ್ಕೊಂಡ್ ಬಂದಾಗ ಗೊಂಬೆ ಕೈಯಲ್ಲಿ ಸಾವನ್ನಪ್ಪಿರೋ ರಾಜರ್ ನ ಡೆಡ್ ಬಾಡಿ ಇಲ್ಲಿ ಇದೆ. ಗೊಂಬೆಗಳ ದಾಳಿಯಲ್ಲಿ ಪ್ಯಾಟಿಯ ಮುಖ ಸುಟ್ಟು ಹೋಗಿತ್ತಲ್ಲ, ಅದಕ್ಕೆ ಕ್ರಿಸ್ಟಿಯಾ ಕ್ಲಿನಿಕ್ ಗೆ ಹೋಗಿದ್ದಾಳೆ. ತರಕಾರಿ ತಗೊಂಡ್ ಬರೋಕೆ ಹೋದಾಗ ಏನೆಲ್ಲ ಆಯ್ತು, ಯಾವ ರೀತಿ ಗೊಂಬೆಗಳು ದಾಳಿ ಮಾಡೋಕೆ ಬಂದ್ವು, ಹೇಗೆ ಟಬಿತಾ ಒಂದು ಗೊಂಬೆಯನ್ನ ಸಾಯಿಸಿದ್ಲು ಅಂತೆಲ್ಲ ಡಾನಾ ಹೇಳಿ ಇವರು ತಮ್ಮ ಜೊತೆನೆ ತಂದಿರೋ ವೂಡು ಡಾಲ್ ನ ರೀತಿ ಇದ್ದ ಗೊಂಬೆಗಳನ್ನ ತೋರಿಸ್ತಾರೆ. ಇದು ಮತ್ತೆ ಕೆರೆಯಿಂದ ಎದ್ದು ಬಂದಿದ್ದ ಗೊಂಬೆಗಳು ಎರಡಕ್ಕೂ ಕೂಡ ಗೊಂಬೆ ಗೊಂಬೆ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಗೊಂಬೆಗಳಿಗೆ ಟಾಟೆಮ್ ಅಂತ ಕರೆಯೋಣ. ಟಾಟೆಮ್ ಅಂದ್ರೆ ಒಂದು ಬುಡಕಟ್ಟು ಜನಾಂಗದವರನ್ನ ಸೂಚಿಸೋ ಸಿಂಬಲ್. ಅವರು ರಕ್ಷಣೆಗೆ ಬಳಸೋ ಅಂತ ಚಿಹ್ನೆ, ಲಾಂಛನ ಏನಾದ್ರೂ ಆಗಿರ್ಬೋದು. ಇನ್ನ ರಾಜರ್ ನ ಡೆಡ್ ಬಾಡಿನ ತೋರಿಸಿದಾಗ ನಾವು ನೋಡ್ತೀವಿ ಇವನ ಕಣ್ಣು ಬಾಯಿಯನ್ನ ಸೇಮ್ ಗೊಂಬೆಯ ರೀತಿನೇ ಒಲಿಗೆ ಹಾಕಿ ಕಳಿಸಿದ್ದಾರೆ. ಕಣ್ಣಿಗೆ ಗೊಂಬೆಯ ರೀತಿ ಬಟನ್ಸ್ ನ ಕೂಡ ಹಾಕಿ ಹೊಲ್ದಿದ್ದಾರೆ. ಯಾರು ಹೊಲ್ದಿದ್ದಾರೆ, ಉಳ್ದಿರೋ ಎರಡು ಗೊಂಬೆನ ಅಥವಾ ಇನ್ನ ಯಾರಾದ್ರೂ ಹೊಲ್ದಿದ್ದಾರ ಮುಂದೆ ನೋಡ್ಬೇಕು. ಇದೆಲ್ಲದರ ನಡುವೆ ಎಲ್ಲಿಸ್ ಎಲ್ಲಿದ್ದಾನೆ ಅಂತ ಗೆಸ್ ಮಾಡಿ ಸ್ನೇಹಿತರೆ. ಗೆಸ್ ಮಾಡೋದೇನು, ಇನ್ನೇನು ಫಾತಿಮಾ ಹತ್ರನೇ ಇರ್ತಾನೆ. ಫಾತಿಮಾ ಆಗ್ಲೇ ಗಾಲೆಮ್ ನ ಮಾಡಿದಾಳೆ, ಮೂತಿ ಸ್ವಲ್ಪ ಸೊಟ್ಟಾಗಿದೆ ಅಷ್ಟೇ. ಇರ್ಲಿ, ಇಷ್ಟಾದ್ರೂ ಮಾಡಿದಾಳಲ್ಲ. ಫಾತಿಮಾ ಇದನ್ನ ಮಾಡಿರೋದಕ್ಕೆ ಕಾರಣ ಎಲ್ಲಿಸ್ಗೂ ಹೇಳ್ತಾಳೆ, ನಾನು ಚಿಕ್ಕವಳಿದ್ದಾಗ್ಲಿಂದನೂ ನಮ್ ತಂದೆ ಹೇಳ್ತಿದ್ದ ಕತೆಗಳನ್ನ ಕೇಳ್ತಾನೆ ಬೆಳ್ದಿದ್ದೀನಿ. ನನಗೆ ಭಯ ಆದಾಗ್ಲೆಲ್ಲ ನಮ್ಮಪ್ಪ ಜಿನ್, ವಿಷ್ಣು, ಕೃಷ್ಣ ಮತ್ತೆ ಈ ಗಾಲೆಮ್ ನ ಕತೆಗಳನ್ನ ಹೇಳ್ತಾ ಇದ್ರು. ನಾನು ಧೈರ್ಯವಾಗಿ ಇರೋದಕ್ಕೋಸ್ಕರ ಈಗ ಧೈರ್ಯ ತುಂಬಾನೇ ಮುಖ್ಯ, ಅದಕ್ಕೆ ಗಾಲೆಮ್ ನ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಗಾಲೆಮ್ ನ ಬಗ್ಗೆ 4ನೇ ಎಪಿಸೋಡ್ ನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ. ಯಹೂದಿಗಳ ಜಾನಪದದಲ್ಲಿ ಇದು ಬರೋದು. ಮಣ್ಣು ಮತ್ತೆ ಕೆಸರಿನಿಂದ ಯಹೂದಿಗಳು ತಮ್ಮ ರಕ್ಷಣೆಗೆ ಅಂತ ಇದನ್ನ ಮಾಡಿರ್ತಾರೆ. ನಂತರ ಇವರ ಧರ್ಮಗುರು ಯಾರಿರ್ತಾರೆ ಅವರನ್ನ ರೆಬಾಯ್ ಅಂತ ಕರೀತಾರೆ. ಅವರು ಒಂದು ಆಚರಣೆಯನ್ನ ಮಾಡಿ ಗಾಲೆಮ್ಗೆ ಜೀವ ತುಂಬುತ್ತಾರೆ. ರೆಬಾಯ್ ಹೇಳ್ದಂಗೆ ಯಹೂದಿಗಳನ್ನ ರಕ್ಷಿಸೋ ಕೆಲಸ ಮಾಡ್ತಿರುತ್ತೆ ಗಾಲೆಮ್. ಗಾಲೆಮ್ ಏನು ಸಾಧಾರಣದವನಲ್ಲ, ಹಲ್ಕ್ ನ ರೀತಿ ತುಂಬಾನೇ ಶಕ್ತಿಶಾಲಿ. ಸಮಸ್ಯೆ ಏನಂದ್ರೆ ಇದಕ್ಕೆ ಜೀವ ಇದೆ ಆದ್ರೆ ಆತ್ಮ ಇಲ್ಲ, ಮನುಷ್ಯನ ರೀತಿ ಯೋಚನೆ ಮಾಡೋ ಶಕ್ತಿ ಇಲ್ಲ. ಯಹೂದಿಗಳು ಸ್ಯಾಬತ್ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಶುಕ್ರವಾರದ ರಾತ್ರಿಯಿಂದ ಶನಿವಾರ ರಾತ್ರಿವರೆಗೂ ಯಾವುದೇ ಕೆಲಸ ಮಾಡಲ್ಲ, ರೆಸ್ಟ್ ಮಾಡೋ ದಿನ. ಫ್ಯಾಮಿಲಿ ಜೊತೆ ಪ್ರೇಯರ್ ಮಾಡೋದು, ಒಳ್ಳೆ ಊಟ ತಿಂಡಿ ಮಾಡಿ ಖುಷಿಯಾಗಿ ಇರುವಂತ ಸಮಯ. ಈ ಸಮಯದಲ್ಲಿ ರಬಾಯ್ ಗಾಲೆಮ್ ನ ಡಿಆಕ್ಟಿವೇಟ್ ಮಾಡ್ತಿರ್ತಾರೆ, ಅಂದ್ರೆ ಜೀವ ಇಲ್ದಂಗೆ ಮಾಡ್ತಿರ್ತಾರೆ. ಆದ್ರೆ ಒಂದು ಸ್ಯಾಬತ್ ನ ಸಮಯದಲ್ಲಿ ಡಿಆಕ್ಟಿವೇಟ್ ಮಾಡೋದು ಮರ್ತೋಗಿ ಪ್ರೇಯರ್ಗೆ ಹೋಗ್ಬಿಟ್ಟಿರ್ತಾರೆ. ಆಗ ಗಾಲೆಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತನಗೆ ಶಕ್ತಿ ಇದೆ ಅಂತ ವೈಲೆಂಟ್ ಆಗಿ ಯಹೂದಿಗಳ ಮೇಲೆನೆ ದಾಳಿ ಮಾಡೋಕೆ ಶುರು ಮಾಡಿರುತ್ತೆ. ಕೊನೆಗೆ ರಾಬಾಯ್ ಬಂದು ಗಾಲೆಮ್ ನ ಡಿಆಕ್ಟಿವೇಟ್ ಮಾಡಿರ್ತಾರೆ. ಗಾಲೆಮ್ ನ ಸ್ನೇಹಿತರೆ ರೋಬೋಟ್ಸ್ ಅಥವಾ ಎಐ ಗೆ ಹೋಲಿಕೆ ಮಾಡ್ತಾರೆ. ಯಾಕಂದ್ರೆ ಎಐ ಕೂಡ ಗಾಲೆಮ್ ನ ತರಾನೇ ತನ್ನ ಮಾಲೀಕ ಹೇಳಿದ್ದನ್ನ ಮಾತ್ರ ಮಾಡೋದು. ಆದ್ರೆ ಮನುಷ್ಯನ ರೀತಿ ಯೋಚನೆ ಮಾಡೋ ಶಕ್ತಿ ಇಲ್ದೇ ಇರೋದ್ರಿಂದ, ಆತ್ಮ ಇಲ್ದೇ ಇರೋದ್ರಿಂದ ಯಾವಾಗ ನಮ್ಮ ವಿರುದ್ಧ ತಿರುಗಿ ಬೀಳುತ್ತೆ ಅಂತ ಗೊತ್ತಿಲ್ಲ. ಈಗ ಫ್ಯಾನ್ಸ್ ಹೇಳ್ತಿರೋದೇನಂದ್ರೆ ಈ ಗಾಲೆಮ್ ನ ಸುಮ್ನೆ ತೋರಿಸ್ತಾ ಇಲ್ಲ, ಪಕ್ಕ ಇದಕ್ಕೆ ಜೀವ ಬರುತ್ತೆ. ಇಲ್ಲಿ ಗೊಂಬೆಗಳೇ ಎದ್ ಬರ್ತಾ ಇದಾವೆ, ಇನ್ನ ಗಾಲೆಮ್ ಬರಲ್ವಾ? ಹಾಗೇನಾದ್ರೂ ಜೀವ ಬಂದಾಗ ಟೌನ್ ನ ಜನರ ರಕ್ಷಣೆ ಮಾಡುತ್ತಾ ಇಲ್ಲ ದಾಳಿ ಮಾಡುತ್ತಾ ನೋಡ್ಬೇಕು. ಕೆಲವರು ರಾಜರ್ ಕೂಡ ಜೀವಂತವಾಗ್ತಾನೆ, ಗಾಲೆಮ್ ಕೂಡ ಎದಡುತ್ತೆ, ಇಬ್ರು ಹೊಡೆದಾಡ್ತಾರೆ ಅಂತ ಕೂಡ ತಮ್ಮ ಥಿಯರೀಸ್ ಹೇಳ್ತಾ ಇದ್ದಾರೆ. ಸುಮ್ನೆ ಫಾತಿಮಾ ಗಾಲೆಮ್ ನ ಬಿಟ್ಟು ವಿಷ್ಣು ಅಥವಾ ಕೃಷ್ಣನನ್ನ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ವಿಕ್ಟರ್ ತನ್ನ ರೂಮಲ್ಲಿ ಮ್ಯಾನ್ ಇನ್ ಯೆಲ್ಲೋ ಬಗ್ಗೆ ನೆನ್ಪು ಮಾಡ್ಕೊಳ್ಳೋಕೆ ಅವನ ಕಾರ್ನ ಡ್ರಾ ಮಾಡ್ತಿದ್ದಾಗ ಈತನ್ ಬರ್ತಾನೆ. ಮ್ಯಾನ್ ಇನ್ ಯೆಲ್ಲೋನ ಬಟ್ಟೆ ನೋಡಿ ಪ್ಯಾಂಟ್ ಅಲ್ಲೇ ಯಾಕೆ ಉಯ್ಕೊಂಡೆ ಅಂತ ಕೇಳಿದ್ರು. ಮಿರಾಂಡಾನ ಅವನು ತಿನ್ನೋದು ನೋಡ್ದೆ ಅಂತ ಹೇಳಲ್ಲ, ಯಾಕಂದ್ರೆ ಇವನು ಕೂಡ ಹೆನ್ರಿ ತರ ಹೆದರ್ಕೊಂಡ್ರೆ ಕಷ್ಟ ಅಂತ. ನೀನು ಹೇಳಿಲ್ಲ ಅಂದ್ರೆ ನಾನು ಗೊಂಬೆಗಳ ಅಟ್ಯಾಕ್ ಬಗ್ಗೆ ಹೇಳಲ್ಲ ಅಂದಾಗ ಆಯ್ತು ಬಿಡು ಅಂತಾನೆ ವಿಕ್ಟರ್. ಹಠ ಮಾಡೋದ್ರಲ್ಲಿ ಜೇಡ್ ಎಕ್ಸ್ಪರ್ಟ್ ಆದ್ರೆ ಜೇಡ್ ಅವ್ರ ಅಪ್ಪ ವಿಕ್ಟರ್. ಕೊನೆಗೂ ವಿಧಿ ಇಲ್ದೆ ಈತನ್ ಗೊಂಬೆ ಅಟ್ಯಾಕ್ ಮಾಡಿದ್ದು ತನ್ನ ತಾಯಿ ಟಬಿತಾ ಒಂದು ಗೊಂಬೆಯನ್ನ ಕೊಂದ ವಿಷಯ ಹೇಳಿದಾಗ ನಿಮ್ಮಮ್ಮ ನಮ್ಮಮ್ಮನ್ ತರ
ತುಂಬಾನೇ ಸ್ಟ್ರಾಂಗ್. ಏನೇ ಆದ್ರೂ ನಮ್ಮಮ್ಮ ಹೆದರ್ಕೊಂತಾ ಇರ್ಲಿಲ್ಲ, ಆದ್ರೆ ನಮ್ಮ ಅಪ್ಪಂಗೆ ಮೀಟ್ರೇ ಇಲ್ಲ ಅಂತ ಹೇಳ್ತಾನೆ. ಡಾನ್ ಅವರ ರೂಮ್ ಅಲ್ಲಿ ಬಾಯ್ಡ್ ಮತ್ತೆ ಕೆನಿಗೆ ಟಬಿತಾ ಯಾವ್ದೋ ಒಂದು ಕಾಲದಲ್ಲಿ ಟಬಿತಾ ಚಿಕ್ಕವಳಿದ್ದಾಗ ಹೇಗೆ ಇವಳ ಹತ್ರ ಇದ್ದ ಗೊಂಬೆಯಿಂದ ಹೆದರ್ಕೊಂತಿದ್ದ ವ್ಯಕ್ತಿಯ ಕೆಟ್ಟ ಕನ್ಸು ನಿಜ ಆಗಿದೆ ಅಂತ ಹೇಳಿದಾಗ ಕೆನಿ ಸಾರಾ ಕೂಡ ಇದನ್ನ ಹೇಳಿದ್ಲು ಅಂತ ಹೇಳ್ತಾನೆ. ಅದೇ ಹಿಂದಿನ ವಿಡಿಯೋಲಿ ನಾನು ಹೇಳಿದ್ದೆ ಸ್ನೇಹಿತರೆ, ನಿಮಗೆ ನೆನ್ಪಿರ್ಬೋದು 2ನೇ ಸೀಸನ್ ನ 9ನೇ ಎಪಿಸೋಡ್ ಅಲ್ಲಿ ಸಾರಾ ಕೆನಿಗೆ ಹೇಳಿದ್ಲು ತನ್ನ ಅಣ್ಣ ನೇತನ್ ಜೀರುಂಡೆ ಹುಳುಗಳಿಗೆ ಹೆದರ್ಕೊಂತ ಇದ್ದ. ಅವನು ಸಾವನ್ನಪ್ಪಿದ ನಂತರ ಜೀರುಂಡೆ ಹುಳುಗಳು ನಿಜವಾಗ್ಲೂ ಬಂದಿದ್ವು. ಈ ಟೌನ್ ಅಲ್ಲಿ ಇರೋರು ಯಾವ್ದಕ್ಕೆ ಹೆದರ್ಕೊಂತಾರೋ ಅವರ ಸಾವಿನ ನಂತರ ಅವರ ಭಯ ಅಥವಾ ಕೆಟ್ಟ ಕನ್ಸು ನಿಜವಾಗ್ಲೂ ಬರುತ್ತೆ. ಈ ವಿಷಯ ಕೇಳಿ ಟೆನ್ಷನ್ ಆದ ಡಾನಾ, ಇದೆಲ್ಲ ನನ್ನ ಕೈಯಲ್ಲಿ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ, ಜನರಿಗೆ ಏನಂತ ಹೇಳೋದು, ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಸೋದು, ನಾನು ಸ್ವಲ್ಪ ಮುಖ ತೊಳ್ಕೊಂಡ್ ಬರ್ತೀನಿ ಅಂತ ಡೋರ್ ಓಪನ್ ಮಾಡಿ ಹೊರಗೆ ಬರ್ತಿದ್ದಂಗೆ ಎದೆ ಹಿಡ್ಕೊಂಡು ಕುಸಿದು ಬೀಳ್ತಾರೆ. ಬಾಯ್ಡ್ ತಕ್ಷಣ CPR ಮಾಡೋಕೆ ಶುರು ಮಾಡ್ತಾರೆ. ಟಬಿತಾ ಪಲ್ಸ್ ಚೆಕ್ ಮಾಡ್ತಾಳೆ, ಪಲ್ಸೇ ಇಲ್ಲ. ಕೆನಿ ತಕ್ಷಣ ಹೋಗಿ ಕ್ರಿಸ್ಟಿ ಮತ್ತೆ ಮ್ಯಾರಿಯಲ್ ನ ಕರ್ಕೊಂಡ್ ಬಂದಾಗ ಇವರು ಡಿಫ್ಯಾಬ್ರಿಲೇಟರ್ ಇಂದ ಡಾನ್ ಅವರ ಹಾರ್ಟ್ ನ ರಿವೈವ್ ಮಾಡೋಕೆ ನೋಡ್ತಾರೆ, ಆದ್ರೂ ಆಗಲ್ಲ. ಕ್ರಿಸ್ಟಿ ಇನ್ನೇನು ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋ ಅಷ್ಟರಲ್ಲಿ ಬಾಯ್ಡ್ ನೀನು ನಾನು ಹೇಳೋವರೆಗೂ ಸಾಯೋ ಹಾಗಿಲ್ಲ ಕಣ್ಬಿಡು ಅಂತಿದ್ದಂಗೆ ರಪ್ ಅಂತ ಹಾರ್ಟ್ ಬೀಟ್ ಶುರು ಆಗುತ್ತೆ. ಪಲ್ಸ್ ಚೆಕ್ ಮಾಡೋಕೆ ಕೆನಿ ಮಾನಿಟರ್ ತಗೊಂಡ್ ಬರೋಕೆ ಹೋದ್ರೆ ಬಾಯ್ಡ್ ಮಾನಿಟರ್ ನ ಆನ್ ಮಾಡೋಕೆ ವೈರ್ ಕನೆಕ್ಟ್ ಮಾಡ್ಬೇಕಲ್ಲ, ಅದನ್ನ ತಗೊಂಡ್ ಬರೋಕೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಬರ್ತಾರೆ. ಇಲ್ಲಿ ಜೇಡ್ ಅಕೋಸ್ಟಾ ಜೊತೆ ಮಾತಾಡ್ಬೇಕಾದ್ರೆ ನೀವು ರೇಡಿಯೋ ಮಾಡೋಕೆ ವೈರ್ಸ್ ಬಳಸಿದ್ರಲ್ಲ, ಅದರಲ್ಲಿ ಮಿಕ್ಕಿರೋ ವೈರ್ಸ್ ಎಲ್ಲಿದೆ, ಡಾನಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಬಾಯ್ಡ್ ಹೇಳಿದಾಗ ಇಲ್ಲಲ್ಲ ಶೆಡ್ ಅಲ್ಲಿ ಇರೋದು ಅಂತ ಜೇಡ್ ಬಾಯ್ಡ್ ನ ಶೆಡ್ ಗೆ ಕರ್ಕೊಂಡ್ ಬರ್ತಾನೆ. ಜೇಡ್ ರಾಜರ್ ನ ಬಾಡಿಯನ್ನ ನೋಡಿ ಇದೇನು ಯಾರ್ದು ಇದು ಅಂತ ಕೇಳ್ತಿದ್ದಾನೆ. ಎಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ವೈರ್ ತಗೊಂಡ್ ನಡಿ ಅಂತ ಬಾಯ್ಡ್ ಹೇಳ್ತಾರೆ. ವೈರ್ ರಾಜರ್ ನ ಬಾಡಿ ಕೆಳಗೇನೆ ಸಿಕ್ತು. ತಗೊಂಡ್ ಬಂದು ಮಾನಿಟರ್ ಗೆ ಕನೆಕ್ಟ್ ಮಾಡಿ ಪಲ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಎಲ್ಲ ನಾರ್ಮಲ್ ಗೆ ಬರ್ತಿದೆ, ಆದ್ರೆ ಬ್ರೈನ್ ಗೆ ಆಕ್ಸಿಜನ್ ಸಪ್ಲೈ ಇಲ್ದಲೆ ಡಾನ್ ಆಗಿ ಎಚ್ಚರಿಕೆ ಆಗಿಲ್ಲ, ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತಿದ್ದಾಳೆ ಕ್ರಿಸ್ಟಿ. ಈತನ್ಗೆ ವಿಷಯ ಗೊತ್ತಾಗ್ತಿದ್ದಂಗೆ ಡಾನ್ ಆಗಿ ಏನಾದ್ರೂ ಆಗೋಕ್ಕೂ ಮುಂಚೆ ನಾನು ಅವರನ್ನ ಮಾತಾಡ್ಸ್ಬೇಕು ಅಂತ ಹಠ ಮಾಡಿ ಡಾನ ಹತ್ರ ಬರ್ತಾನೆ. ಡಾನ ಮೊದ್ಲು ಈತನ್ಗೆ ಧೈರ್ಯ ತುಂಬ್ತಾ ಇದ್ರು, ಅದನ್ನ ನೆನ್ಪಿಸ್ಕೊಂಡ ಈತನ್ ನೀವು ಹೇಳ್ದಂಗೆ ನಾನು ಯಾವ್ದೇ ಸಂದರ್ಭ ಬಂದ್ರು ಧೈರ್ಯವಾಗಿ ಇರ್ತೀನಿ ಅಂತ ಹೇಳಿ ಹೋಗ್ತಾನೆ. ಎಷ್ಟೊತ್ತಾದ್ರೂ ಡಾನಾಗೆ ಪ್ರಜ್ಞೆ ಬರೋದೇ ಇಲ್ಲ. ಎಲ್ಲರೂ ರೂಮ್ ನ ಹೊರಗೇನೆ ಕಾಯ್ತಾ ಇದ್ದಾರೆ. ಬಾಯ್ಡ್ ಒಬ್ರೆ ಡಾನ ಹತ್ರ ಮಾತಾಡ್ತಿದ್ದಾರೆ, ನಿನಗೆ ನಾನು ಗುಡ್ ಬೈ ಹೇಳಲ್ಲ, ಸಾಕು ಇದೆಲ್ಲ ನಿಲ್ಸು, ಕಣ್ಣನ್ನ ಬಿಡು, ನಾನೊಬ್ನೇ ಈ ಟೌನ್ ನ ನೋಡ್ಕೊಳ್ಳೋಕೆ ಆಗಲ್ಲ, ನಿನ್ನ ಸಹಾಯ ಬೇಕೇ ಬೇಕು ಅಂತ ಹೇಳಬೇಕಾದ್ರೆ ಅಕಸ್ಮಾತ್ ಡಾನಾಗೆ ಎಚ್ಚರಿಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾರೆ ಫಾದರ್ ಖಾತ್ರಿ. ಈ ಫಾದರ್ ಖಾತ್ರಿ ಜಿಮ್ ಎಲ್ಲ ಯಾಕೆ ಕಾಣಿಸ್ಕೊಂತಿದ್ದಾರೆ, ನಿಜವಾಗ್ಲೂ ಸಹಾಯ ಮಾಡೋಕೆ ಬರ್ತಾರ, ನಿಜವಾಗ್ಲೂ ಇವರು ಫಾದರ್ ಖಾತ್ರಿ ಮತ್ತೆ ಜಿಮ್ ನ ಆತ್ಮನೇನ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಆದ್ರೆ ಬಾಯ್ಡ್ ಫಾದರ್ ಖಾತ್ರಿಗೆ ತಾವು ತಮ್ಮ ಹೆಂಡತಿ ಮತ್ತೆ ಮಗ 3 ಜನ ಮೊದಲನೇ ಬಾರಿ ಈ ಟೌನ್ ಗೆ ಬಂದಾಗ ಏನಾಗಿತ್ತೋ ಅದನ್ನ ನೆನ್ಪ್ ಮಾಡ್ಕೊಂತಾರೆ. ಫಾದರ್ ಖಾತ್ರಿ ಇವರ ಕಾರ್ಗೆ ಅಡ್ಡ ಬಂದು ರಾತ್ರಿ ಹೊರಗೆ ಇರೋದು ಸೇಫ್ ಅಲ್ಲ ಅಂತ ಬಚ್ಚಿಡ್ಕೊಳ್ಳೋಕೆ ಕರ್ಕೊಂಡ್ ಹೋಗಿದ್ರು. ಆಗ ಡಾನಾ ಕೂಡ ಅಲ್ಲೇ ಇದ್ರು. ಹೊರಗೆ ಮಾನ್ಸ್ಟರ್ಸ್ ಜನರನ್ನ ಕೊಲ್ತಾ ಇದ್ರು. ಡಾನಾ ಸ್ವಲ್ಪನೂ ಭಯ ಪಡದೆ ನೀವ್ ಯಾರು ಗೊರ್ಕೆ ಹೊಡೆಯಲ್ಲ ತಾನೆ, ಆ ಶಬ್ದ ಕೇಳಿಸ್ಕೊಂಡು ಮಾನ್ಸ್ಟರ್ಸ್ ಬರ್ತವೆ ಅಂತ ತಮಾಷೆ ಮಾಡಿರ್ತಾರೆ. ಎಂತ ಸಿಚುವೇಶನ್ ಬಂದ್ರು ಹೆದರ್ಕೊಂತಾ ಇರ್ಲಿಲ್ಲ. ಇಂಥ ಜಾಗದಲ್ಲಿ ಸರ್ವೈವ್ ಆಗೋದು ಹೇಗೆ ಅಂತ ಡಾನ್ ಆಗೆ ಗೊತ್ತಿತ್ತು. ಈ ಹಾರ್ಟ್ ಅಟ್ಯಾಕ್ ನ ಕೂಡ ಸರ್ವೈವ್ ಆಗ್ತಾರೆ ಅಂತ ಬಾಯ್ಡ್ ಹೇಳ್ತಿದ್ದಾರೆ. ಇವರು ಸರ್ವೈವ್ ಆಗ್ತಾರೋ ಇಲ್ವೋ, ಆದ್ರೆ ಎಲ್ಲರೂ ಈ ಜಾಗದಿಂದ ಹೊರಗೆ ಹೋಗೋ ದಾರಿಯನ್ನ ಜೇಡ್ ಕಂಡಿಡ್ದಿದ್ದಾನೆ. ಅವನ ಮಾತನ್ನ ಯಾಕೆ ಕೇಳ್ತಿಲ್ಲ ನೀನು ಅಂತ ಬಾಯ್ಡ್ ಗೆ ಫಾದರ್ ಖಾತ್ರಿ ಕೇಳಿದಾಗ ಬಾಯ್ಡ್ ಉತ್ತರ ಕೊಡೋ ಅಷ್ಟರಲ್ಲೇ ಡಾನ್ ಆಗೆ ಪ್ರಜ್ಞೆ ಬಂತು. ಕಣ್ಬಿಡೋದ್ರ ಜೊತೆಗೆ ಬಾಯ್ಡ್ ನ ಮಾತಾಡಿಸ್ತಿದ್ದಾರೆ. ಸ್ವಲ್ಪ ಸಮಯದ ಹಿಂದೆ ಬಾಯ್ಡ್ ನನ್ನೊಬ್ಬನ ಕೈಯಲ್ಲಿ ಈ ಟೌನ್ ನ ನೋಡ್ಕೊಳ್ಳೋಕೆ ಆಗಲ್ಲ, ನಾನು ನಿನಗೆ ಗುಡ್ ಬೈ ಹೇಳಲ್ಲ, ಕಣ್ಬಿಡು ಅಂತ ಹೇಳಿದ್ರು. ಡಾನಾ ಕಣ್ಬಿಟ್ಟು ಮಾತಾಡ್ತಾನೂ ಇದ್ದಾರೆ. ಈ ಖುಷಿಯಾದ ವಿಷಯವನ್ನ ಬಾಯ್ಡ್ ಹೊರಗೆ ಬಂದು ಎಲ್ಲರಿಗೂ ಹೇಳ್ತಾರೆ. ಡಾನಾಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ಜೂಲಿ ಮತ್ತೆ ಸಾರಾ ಇಬ್ರು ಸೇರ್ಕೊಂಡು ಸೋಫಿಯಾಳ ರೂಮ್ ಪೇಂಟ್ ಮಾಡ್ತಾ ಇದ್ದಾರೆ. ಯಾವಾಗ ಈತನ್ನ ಸಾರಾ ಕೊಲ್ಲೋಕೆ ಟ್ರೈ ಮಾಡಿದ್ಲೋ ಆಗಿನಿಂದನೂ ಜೂಲಿಗೆ ಸಾರಾ ಕಂಡ್ರೆ ಆಗಲ್ಲ. ಆದ್ರೆ ಈಗ ಜೂಲಿಯ ಟೈಮ್ ಟ್ರಾವೆಲ್ ಫೇಲ್ ಆಗಿದೆ, ಇವಳ ಬುಕ್ ಮಾರ್ಕ್ ಐಡಿಯಾ ಕೂಡ ಫೇಲ್ ಆಗಿದೆ. ಇದರಿಂದ ಜಿಮ್ ನ ಕಾಪಾಡೋಕೆ ಆಗಲ್ಲ ಅಂತ ಇವಳ ಮನ್ಸಿಗೆ ಬಂದಿದೆ. ಈ ಜಾಗ ತನ್ನ ತಂದೆಯನ್ನ ಕಾಪಾಡಬಹುದು ಅಂತ ನಂಬಿಕೆ ಹುಡ್ಸಿ ಹೇಗೆ ತನಿಗೆ ಸ್ಕ್ಯಾಮ್ ಮಾಡ್ತೋ ಅದೇ ರೀತಿ ಸಾರಾನ ಯಾಮಾರ್ಸಿರ್ಬೋದು. ಸಾರಾಳ ತಪ್ಪು ಏನು ಇಲ್ಲ ಅಂತ ಅರ್ಥ ಆಗಿದೆ ಇವಳಿಗೆ. ಅದಕ್ಕೆ ಮತ್ತೆ ಟೈಮ್ ಟ್ರಾವೆಲ್ ಮಾಡೋದೇ ಬೇಡ ಅಂತ ಡಿಸೈಡ್ ಏನೋ ಮಾಡಿದ್ದಾಳೆ. ಆದ್ರೆ ಮತ್ತೆ ಟೈಮ್ ಟ್ರಾವೆಲ್ ಮಾಡೇ ಮಾಡ್ತಾಳೆ. ಯಾಕಂದ್ರೆ ಜಿಮ್ ನ ಮ್ಯಾನಿನ್ ಎಲ್ಲೋ ಇಂದ ಕಾಪಾಡೋಕೆ ಭವಿಷ್ಯದಿಂದ ಬರ್ತಾಳಲ್ಲ, ಏನೋ ಆಗ್ಬಾರ್ದಾಗುತ್ತೆ, ಇಲ್ಲ ಬುಕ್ ಮಾರ್ಕ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗುತ್ತೆ. ಆಗ ಟೈಮ್ ಟ್ರಾವೆಲ್ ಮುಂದುವರಿಸ್ತಾಳೆ ಅಂತ ಅನ್ಸುತ್ತೆ ಜೂಲಿ. ನೆಕ್ಸ್ಟ್ ನಲ್ಲಿ ಹೆನ್ರಿ ಶೆರೀಫ್ ಸ್ಟೇಷನ್ ಅಲ್ಲಿ ಮ್ಯಾನಿನ್ ಎಲ್ಲೋನ ಬಟ್ಟೆ ಇದೆಯಲ್ಲ ಅದನ್ನ ನೋಡ್ತಾ ನಿಂತಿದ್ದಾಗ ಸೋಫಿಯಾ ಇವರನ್ನ ಮತ್ತೆ ಬಟ್ಟೆಯನ್ನ ಕೂಡ ನೋಡ್ತಾಳೆ. ಆದ್ರೂ ಏನ್ ತಲೆ ಕೆಡ್ಸ್ಕೊಳಲ್ಲ, ಏನ್ ಕಿತ್ಕೊಳ್ಳೋಕ್ ಆಗುತ್ತೆ ಅವರ ಕೈಯಲ್ಲಿ ಅಂತ ಸುಮ್ನೆ ಇದ್ದಾಳೆ. ಆದ್ರೆ ಮ್ಯಾನಿನ್ ಎಲ್ಲೋನ ಬಟ್ಟೆ ಸಿಕ್ಕಿದೆ. ಬಾಯ್ಡ್ ಮತ್ತೆ ಬೇರೆ ಎಲ್ಲರೂ ಏನೋ ಮುಚ್ಚಿಡ್ತಾ ಇದಾರೆ ಅಂತ ಟೌನ್ ನ ಜನರಿಗೆ ಇವಳು
ಕೊಟ್ಟು ಗುಂಡಿ ತೋಡೋ ಸಾಧ್ಯತೆ ಇದೆ. ಹೆನ್ರಿ ಬಾರ್ಗೆ ಬಂದು ಕುಡಿಯೋಕೆ ಶುರು ಮಾಡಿದಾಗ, ನೀವು ತುಂಬಾನೇ ದುಃಖದಲ್ಲಿ ಇರೋ ಹಾಗಿದೆ, ನಾನು ನಿಮ್ಗೆ ಕಂಪನಿ ಕೊಡ್ಬೋದಾ ಅಂತ ಕುಡಿಯೋಕೆ ಕೂತಾಗ, ನಿನ್ ವಯಸ್ಸೆಷ್ಟಮ್ಮ ಅಂತ ಕೇಳ್ತಾರೆ ಹೆನ್ರಿ. ವಯಸ್ಸಿನ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ, ಕಡಿಮೆ ಅಂದ್ರೂ 70 ರಿಂದ 80 ವರ್ಷ ಆಗೋಗಿದೆ, ನೋಡೋಕೆ ಮ್ಯಾನಿನೆಲೋನ ವಯಸ್ಸು ಅಷ್ಟೇ ಆಗಿರೋದು, ಆದ್ರೆ ರಿಯಲ್ ಆಗಿ ಎಷ್ಟು ವಯಸ್ಸು ಗೊತ್ತಿಲ್ಲ. 100 ವರ್ಷಗಳ ಹಿಂದೆ ಮಕ್ಕಳನ್ನ ಬಲಿ ಕೊಟ್ಟಾಗ್ಲಿಂದನು ಇವನು ಇದೇ ಜಾಗದಲ್ಲಿ ಇದ್ರು ಆಶ್ಚರ್ಯ ಇಲ್ಲ ಸ್ನೇಹಿತರೆ. ಹೆನ್ರಿ ಫುಲ್ ಕುಡ್ದು ಟೈಟ್ ಆಗಿದ್ದಾರೆ, ಸೋಫಿಯಾ ಕುಡ್ದಿದ್ರು ಕೂಡ ಲೂಸ್ ಆಗೇ ಇದ್ದಾಳೆ. ಶೆರೀಫ್ ಸ್ಟೇಷನ್ ಅಲ್ಲಿ ಆ ಯೆಲ್ಲೋ ಸೂಟ್ ನ ಯಾಕೆ ನೋಡ್ತಿದ್ರಿ ಅಂತ ಕೇಳಿದಾಗ, ಆ ನನ್ ಮಗನೇ ನನ್ ಫ್ಯಾಮಿಲಿನ ಪೂರ್ತಿ ನಾಶ ಮಾಡಿರೋದು, ಈಗ ಎಲ್ಲೋ ನರಕದಲ್ಲಿ ಸಾಯ್ತಿದ್ರೆ ಸಾಕು ಅಂತಾರೆ ಹೆನ್ರಿ. ಸೋಫಿಯಾ ಉರ್ಕೊಂತಾ ಇದ್ದಾಳೆ, ಅದಕ್ಕೆ ಇನ್ನೊಂದು ಬಾಟಲ್ ಡ್ರಿಂಕ್ ಎತ್ಕೊಂಡ್ ಬರ್ತೀನಿ ಅಂತ ಬಂದು ಇಲ್ಲೇ ಹೊಡೆದೋಗಿರೋ ಗ್ಲಾಸ್ ಪೀಸ್ ಇಂದ ಬೇಕು ಅಂತಾನೆ ಬೆರಳು ಸ್ವಲ್ಪ ಕಟ್ ಮಾಡ್ಕೊಂತಾಳೆ. ಹೆನ್ರಿ ಫಸ್ಟ್ ಏಡ್ ಬಾಕ್ಸ್ ಅಥವಾ ಏನಾದ್ರೂ ತಗೊಂಡ್ ಬರೋಕೆ ಅಂತ ಹೋದಾಗ ಇವರ ಡ್ರಿಂಕ್ ಅಲ್ಲಿ ತನ್ನ ರಕ್ತವನ್ನ ಮಿಕ್ಸ್ ಮಾಡ್ತಾಳೆ ಸೋಫಿಯಾ. ಹೆನ್ರಿ ಇವಳ ಬೆರಳಿಗೆ ಬಟ್ಟೆ ಕಟ್ತಾರೆ. ನಂತರ ಇವಳ ರಕ್ತ ಮಿಕ್ಸ್ ಆಗಿರೋ ಡ್ರಿಂಕ್ ನ ಕುಡ್ದಾದ್ಮೇಲೆ ಸೋಫಿಯಾ, ನಾನು ಈ ಜಾಗದ ಬಗ್ಗೆ ಯೋಚನೆ ಮಾಡಿದಾಗ ಏನೋ ವಿಚಿತ್ರ ಅನ್ಸ್ತು, ಈ ಟೌನ್ ಇಂದ ಹೊರಗೆ ಹೋಗೋಕಾಗಲ್ಲ, ರಾತ್ರಿ ಹೊತ್ತು ಮಾನ್ಸ್ಟರ್ಸ್ ಬಂದು ದಾಳಿ ಮಾಡ್ತಾರೆ, ಇದೆಲ್ಲ ಕೇವಲ ಕನ್ಸಾಗಿರ್ಬೋದಲ್ವಾ, ನಿಮಗೆ ಯಾವತ್ತೂ ಈ ರೀತಿ ಅನ್ಸ್ಲಿಲ್ವಾ ಅಂತ ಹೆನ್ರಿಯ ತಲೆಗೆ ಹುಳ ಬಿಡ್ತಾಳೆ. ಬಾಯ್ಡ್ ನ ಹೆಂಡತಿ ಆಬಿ ಕೂಡ ಇದೆಲ್ಲ ಕನ್ಸು, ಜನರನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನಿದ್ದೆಯಿಂದ ಎಚ್ಚರಗೊಳ್ತಾರೆ ಅಂತ ಶೂಟ್ ಮಾಡೋಕೆ ಶುರು ಮಾಡಿರ್ತಾಳೆ. ಬಾಯ್ಡ್ ಮಾರ್ಟಿನ್ ನ ಕಾಪಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಮಾರ್ಟಿನ್ ಕೂಡ ನಿನ್ ಹೆಂಡತಿ ಹೇಳ್ದಂಗೆ ಇದೆಲ್ಲ ಕನ್ಸಾಗಿರ್ಬೋದಲ್ವಾ ಅಂತ ಹೇಳಿದ್ದ. ಈಗ ಸೋಫಿಯಾ ಹೆನ್ರಿಗೂ ಅದನ್ನೇ ಹೇಳ್ತಾ ಇರೋದು ನೋಡಿದ್ರೆ, ಆಬಿಗೂ ಬೇರೆಯವರ ರೂಪದಲ್ಲಿ ಇದ್ದ ಮ್ಯಾನಿನೆಲೋ ಅಥವಾ ಯಾರೋ ಖಂಡಿತ ತಲೆ ಕೆಡ್ಸಿರ್ತಾರೆ, ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಇದ್ದ ಆಬಿ ಮೆಂಟಲಿ ವೀಕ್ ಆಗಿ ಜನರನ್ನ ಕೊಲ್ಲೋಕೆ ಶುರು ಮಾಡಿರ್ತಾಳೆ. ಈಗ ಹೆನ್ರಿ ಏನ್ ಮಾಡ್ತಾನೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ನ ಹೊರಗೆ ಬಾಯ್ಡ್ ಸ್ವಲ್ಪ ಹುಸ್ರಾಡೋಕೆ ಅಂತ ಬಂದ್ರೆ, ಇಲ್ಲಿಗೂ ಫಾದರ್ ಖಾತ್ರಿ ತಲೆ ಬಿಸಿ ಮಾಡೋಕೆ ಬರ್ತಾರೆ. ಹಿಂದಿನ ಎಪಿಸೋಡ್ಸ್ ಅಲ್ಲೇ ಬಿಳಿ ಬಟ್ಟೆ ಹಾಕಿರೋ ದೊಡ್ಡ ಹುಡುಗ ಟಬಿತಾ ಮತ್ತೆ ಹೆನ್ರಿಗೆ ನಿಮ್ ಹತ್ರ ಸಮಯ ಕಡಿಮೆ ಇದೆ ಅಂತ ಹೇಳಿದ್ನಲ್ಲ, ಅದನ್ನೇ ಫಾದರ್ ಖಾತ್ರಿ ಕೂಡ ಹೇಳ್ತಿದ್ದಾರೆ. ಬಾಯ್ಡ್ ಇವರಿಗೆ ಟಬಿತಾ ಹೇಳಿದ್ದು ನಿಜಾನ, ಈ ಜಾಗದಲ್ಲಿ ಜನರು ಸಾವನ್ನಪ್ಪಿದ ನಂತರ ಅವರ ಭಯ ಕೆಟ್ಟ ಕನ್ಸು ಎಲ್ಲ ನಿಜ ಆಗುತ್ತಾ ಅಂತ ಕೇಳಿದಾಗ ಹೌದು ಅಂತಾರೆ ಫಾದರ್ ಖಾತ್ರಿ. ಮಾರ್ಟಿನ್ ಕೂಡ ಹೇಳಿದ್ದ ಈ ಜಾಗದಲ್ಲಿ ಮಾನ್ಸ್ಟರ್ಸ್ ಅಷ್ಟೇ ಅಲ್ಲ, ತುಂಬಾನೇ ದುಷ್ಟಶಕ್ತಿಗಳು ಇದಾವೆ ಅಂತ. ಯಾಕೆ ಅನ್ನೋದು ಬಾಯ್ಡ್ಗೆ ಈಗ ಅರ್ಥ ಆಗ್ತಿದೆ. ಆದ್ರೆ ಜೇಡ್ ಹೇಳ್ತಿರೋದು ನಿಜಾನ, ನಿಜವಾಗ್ಲೂ ಮೂಳೆಗಳು ಸುರಂಗದಲ್ಲಿ ಇದೆಯಾ ಅಂತ ಬಾಯ್ಡ್ ಕೇಳಿದ್ರೆ ಫಾದರ್ ಖಾತ್ರಿ ಅದು ನನ್ಗೆ ಗೊತ್ತಿಲ್ಲ, ಕೆಲವೊಮ್ಮೆ ನಂಬಿಕೆ ಇಟ್ಟು ಇಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಬಾಯ್ಡ್ಗೆ ಮೊದ್ಲೇ ತಲೆ ಕೆಟ್ಟೋಗಿದೆ, ಅದಕ್ಕೆ ಸೀದಾ ಶೆಡ್ಗೆ ಹೋಗಿ ಸುತ್ಕಿ ಎತ್ಕೊಂಡು ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಅಲ್ಲಿ ಯಾವ ಗೋಡೆ ಹತ್ರ ಡೋರ್ ಇದೆ ಅಂತ ಜೇಡ್ ತೋರಿಸಿದ್ನೋ ಅದೇ ಗೋಡೆಯನ್ನ ಹೊಡೆದಾಕೋಕೆ ಶುರು ಮಾಡ್ತಾರೆ. ಜೊತೆಗೆ ಈ ಜಾಗಕ್ಕೆ ಬೈಕೊಂತಾ ಇದ್ದಾರೆ, ನಾನು ಸುರಂಗಕ್ಕೆ ಹೋಗ್ಬೇಕಲ್ವಾ, ಜನರ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಸುರಂಗದ ಒಳಗೆ ಹೋಗ್ತೀನಿ, ತೋರ್ಸು ಡೋರ್ನ, ತೋರ್ಸು ನಿನ್ನ ಅಂತ ಬೈತಿದ್ದಂಗೆ ಕಲ್ಲಿನ ಗೋಡೆ ಹೊಡೆದೋಗುತ್ತೆ, ಮರದ ಬಾಗಿಲು ಕಾಣಿಸುತ್ತೆ. ಜೇಡ್ ಕೂಡ ಇವರು ಕಿರ್ಚಾಡ್ತಿರೋ ಶಬ್ದ ಕೇಳಿ ಇಲ್ಲಿಗೆನೆ ಬಂದಿದ್ದ, ಇವನ್ ಹೇಳಿದ್ದು ನಿಜ ಅಂತ ಬಾಯ್ಡ್ಗೆ ಕನ್ಫರ್ಮ್ ಆಯ್ತು, ಅದಕ್ಕೆ ಪ್ಲಾನ್ ಮಾಡಿ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಬಾಯ್ಡ್. ಈ ಎಪಿಸೋಡ್ ನ ನೋಡಿ ಆದ್ಮೇಲೆ ಬಾಯ್ಡ್ಗೆ ಖಂಡಿತ ಸೂಪರ್ ಪವರ್ಸ್ ಇದೆ ಅಂತ ಅನಿಸ್ತಿದೆ ಸ್ನೇಹಿತರೆ. ಆ ಸೂಪರ್ ಪವರ್ ನ ಹೆಸರು ನಂಬಿಕೆ. ಇದೇ ಎಪಿಸೋಡ್ ಅಲ್ಲಿ ಡಾನ್ ಆಗಿ ನಾನು ಹೇಳೋವರೆಗೂ ನೀನು ಸಾಯೋ ಹಾಗಿಲ್ಲ ಅಂತಿದ್ದಂಗೆ ಹಾರ್ಟ್ ಬೀಟೆ ಶುರು ಆಯ್ತು, ನಾನು ಒಬ್ನೇ ಈ ಟೌನ್ ನ ನೋಡ್ಕೊಳಕ್ಕಾಗಲ್ಲ, ಕಣ್ಬಿಡು ಅಂತಿದ್ದಂಗೆ ಕಣ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಈಗ ಡೋರ್ ತೋರ್ಸು ಅಂತಿದ್ದಂಗೆ ಡೋರ್ ಕೂಡ ಸಿಕ್ತು. ಏನ್ ಥಿಯರಿ ಅಂದ್ರೆ, ಹೇಗೆ ಈ ಜಾಗದಲ್ಲಿ ಕೆಟ್ಟ ಕನ್ಸು ನಿಜ ಆಗುತ್ತೋ ಅದೇ ರೀತಿ ನಂಬಿಕೆ ಕೂಡ ನಿಜ ಆಗುತ್ತೆ. ಮೊದ್ಲಿಂದನೂ ಒಂದು ಥಿಯರಿ ಏನಂದ್ರೆ ತಾಲಿಸ್ಮಾನ್ ವರ್ಕ್ ಆಗಲ್ಲ, ಜನ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಬಾಯ್ಡ್ಗೆ ಅಲ್ವಾ ಮೊದ್ಲು ತಾಲಿಸ್ಮಾನ್ ಸಿಕ್ಕಿದ್ದು. ಆ ಸೀನ್ ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ರಾತ್ರಿ ಒಂದು ಸಣ್ಣ ಗುಹೆ ಒಳಗೆ ಬಚ್ಚಿಡ್ಕೊಂಡಿದ್ದಾಗ ಮಾನ್ಸ್ಟರ್ಸ್ ಇವರ ಮೇಲೆ ದಾಳಿ ಮಾಡಿರಲ್ಲ, ವಾಪಸ್ ಹೋಗಿರ್ತಾರೆ. ಆಗ ಬಾಯ್ಡ್ ಗುಹೆ ಒಳಗೆ ಎಲ್ಲಾ ಕಡೆ ತಾಲಿಸ್ಮಾನ್ ಇರೋದು ನೋಡಿರ್ತಾರೆ, ಅದರಿಂದನೇ ಮಾನ್ಸ್ಟರ್ಸ್ ತಮಗೆ ದಾಳಿ ಮಾಡ್ಲಿಲ್ಲ ಅಂತ ನಂಬಿ ತಾಲಿಸ್ಮಾನ್ ನ ಟೌನ್ ಗೆ ತಗೊಂಡ್ ಬಂದಿದ್ರಿಂದ ಅದು ವರ್ಕ್ ಆಗ್ತಾ ಇದೆ ಅಷ್ಟೇ. ಇದು ಇವರ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆಯವರ ವಿಷಯದಲ್ಲೂ ನಿಜ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದ್ರೆ, ಕೆನಿ ಅವರಮ್ಮ ಊರಿನ ಜನಕ್ಕೆಲ್ಲ ಅಡುಗೆ ಮಾಡ್ತಿದ್ರು. ಯಾವಾಗ ಕಾಲೋನಿ ಹೌಸ್ ಹತ್ರ ಬೆಳೆದಿದ್ದ ಬೆಳೆಗಳೆಲ್ಲ ಕೊಳ್ತೋಗೋಕೆ ಶುರು ಆಯ್ತು, ಆಗ ಎಲ್ಲರೂ ಧೈರ್ಯ ಕಳ್ಕೊಂಡಿರ್ತಾರೆ. ಆದ್ರೆ ಬಾಯ್ಡ್ ಮತ್ತೆ ಕೆನಿ ಅವರಮ್ಮಂಗೆ ಏನಾದ್ರೂ ವ್ಯವಸ್ಥೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಒಂದಿನ ರಾತ್ರಿ ಕೆನಿ ಅವರಮ್ಮನ್ನ ಬಾಯ್ಡ್ ಮುಂದೆನೆ ಮಾನ್ಸ್ಟರ್ ಗಳು ಸಾಯಿಸಿದಾಗ ಮುಂದಿನ ದಿನ ಬೆಳಗ್ಗೆನೆ ಜಿಮ್ ಮತ್ತೆ ಕೆನಿಗೆ ಕಾಡಲ್ಲಿ ಕೆರೆ ಹತ್ರ ತರಕಾರಿಗಳು ಬೆಳೆದಿರೋ ಜಾಗ ಸಿಕ್ಕಿರುತ್ತೆ. ಅಷ್ಟೇ ಯಾಕೆ, ಬಾಯ್ಡ್ ಇಲ್ಲಿವರೆಗೂ ತುಂಬಾನೇ ಬಾರಿ ಪ್ರಾಣ ಕಳ್ಕೊಳ್ಳುವಂತ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದ್ರು, ಇನ್ನೂ ಸತ್ತಿಲ್ಲ. ಇವರ ಜೊತೆ ಇದ್ದವರೆಲ್ಲ ಹೋದ್ರು, ಇವ್ರಿನ್ನೂ ಬದುಕಿದ್ದಾರೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ, ಕೆನಿ ಅವರಮ್ಮನ್ನ ಮಾನ್ಸ್ಟರ್ ಗಳು ಸಾಯಿಸಿದಾಗ ಬಾಯ್ಡ್ ನ ಸಾಯಿಸಲ್ಲ, ಕಾಡಲ್ಲಿ ಸ್ಪೈಡರ್ಸ್ ಕೈಯಲ್ಲಿ ಕಚ್ಚಿಸ್ಕೊಂಡಾಗ ಏನು ಆಗಲ್ಲ, ರಾತ್ರಿ ಕಾಡಲ್ಲಿ ಒಬ್ರೇ ಇದ್ದಾಗ ತಾಲಿಸ್ಮಾನ್ ಸಿಗೋಕು ಮುಂಚೆ ಮಾನ್ಸ್ಟರ್ಸ್ ಏನು ಮಾಡಿರ್ಲಿಲ್ಲ, ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗಿ ಸೇಫ್ ಆಗಿ ವಾಪಸ್ ಬಂದಿದ್ರು. ಇದೇ ರೀತಿ ತುಂಬಾನೇ ಬಾರಿ ಬಾಯ್ಡ್ ಬಚಾವಾಗಿದ್ದಾರೆ, ಕಾರಣ ಇವರ ನಂಬಿಕೆ. ಎಂತ ಸಿಚುವೇಶನ್ ಬಂದ್ರು ನಾವೇ ತಮಾಷೆ ಮಾಡಲ್ವಾ, ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ, ನಂಬಿಕೆ ಮಾತ್ರ ಕಳ್ಕೊಳ್ಳೋದಿಲ್ಲ. ಆ ನಂಬಿಕೆನೇ ಇವರ ಸೂಪರ್ ಪವರ್ ಆಗಿರ್ಬೋದು. ಇಷ್ಟು ನನಗೆ ನೆನಪಿರೋದು ಸ್ನೇಹಿತರೆ. ಇನ್ನ ಯಾವ್ಯಾವ ಸಂದರ್ಭದಲ್ಲಿ ಬಾಯ್ಡ್ ಬಚಾವಾಗಿದ್ದಾರೆ, ಹೇಗೆ ತಮ್ಮ ನಂಬಿಕೆಯಿಂದ
ಪ್ರಾಣ ಕಾಪಾಡ್ಕೊಂಡಿದ್ದಾರೆ ಅಂತ ನಿಮಗೆ ನೆನ್ಪಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ಇನ್ನೊಂದು ಸೀನ್ ನೆನ್ಪಾಯ್ತು ಸ್ನೇಹಿತರೆ, ಟಬಿತಾ, ಹೆನ್ರಿ ಮತ್ತೆ ಅಕೋಸ್ಟಾ ಈ ಟೌನ್ಗೆ ಆಂಬುಲೆನ್ಸ್ ಅಲ್ಲಿ ಬಂದಿದ್ದಾಗ ಆಂಬುಲೆನ್ಸ್ ನ ಬಾಯ್ಡ್ ಕಾಲೋನಿ ಹೌಸ್ ಹತ್ರ ತಗೊಂಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಆಗ ಆಂಬುಲೆನ್ಸ್ ನ ಕೀ ಸಿಕ್ಕಿರಲ್ಲ. ಒಬ್ಳು ಮಾನ್ಸ್ಟರ್ ಇವರ ಹತ್ರನೇ ಬರ್ತಾಳೆ, ಆದ್ರೆ ಇವ್ರಿಗೆ ಏನು ಮಾಡಲ್ಲ, ಕೀನ ಕೊಟ್ಟು ಕಳಿಸ್ತಾಳೆ. ಒಂದು ಕಂಡೀಷನ್ ಇತ್ತು, ರ್ಯಾಂಡಲ್ ನ ಇಲ್ಲೇ ಬಿಟ್ಟು ನೀವು ಕೀನ ತಗೊಂಡ್ ಹೋಗ್ಬೋದು ಅಂತ. ಅಲ್ಲಿ ರ್ಯಾಂಡಲ್ ನ ಕೂಡ ಇಟ್ಕೊಂಡು ಬಾಯ್ಡ್ ನ ಕೂಡ ಇಟ್ಕೊಂಡು ಸಾಯಿಸಬಹುದಾಗಿತ್ತು, ಆದ್ರೆ ಮಾನ್ಸ್ಟರ್ ಬಾಯ್ಡ್ ಗೆ ಆಂಬುಲೆನ್ಸ್ ನ ಕೀ ಕೊಟ್ಟು ಕಳಿಸ್ತಾಳೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇವರ ಕೈಕಾಲು ಏನು ಶೇಕ್ ಆಗ್ತಿಲ್ಲ, ಪಾರ್ಕಿನ್ಸನ್ಸ್ ಕಾಯಿಲೆಯ ಕತೆ ಏನು ಅಂತ. ಮುಂದಿನ ಎಪಿಸೋಡ್ ನ ಟ್ರೈಲರ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಜೇಡ್ ಹೆನ್ರಿ ಹತ್ರ ಬಂದಿದ್ದಾನೆ. ಹೆನ್ರಿಗೆ ಆಗ್ಲೇ ವಿಚಿತ್ರವಾದ ಶಬ್ದ ಮತ್ತೆ ಬೆಳಕು ಎಲ್ಲ ಕಾಣಿಸೋಕೆ ಶುರು ಆಗಿದೆ. ಅಂದ್ರೆ ಭ್ರಮೆ ಆಗ್ತಿದೆ, ಯಾಕೆ ಅಂದ್ರೆ ಸೋಫಿಯಾಳ ರಕ್ತ ಕುಡ್ದಿದಾರಲ್ಲ ಅದಕ್ಕೆ. ಎಲ್ಜಿನ್ಗೆ ಇನ್ನೂ ಬುದ್ಧಿ ಬಂದಿರೋ ಹಾಗೆ ಕಾಣ್ತಿಲ್ಲ. ಜೂಲಿಯಾ ಜೊತೆ ಕುತ್ಕೊಂಡು ತಾನು ಒಂದು ಕಣ್ಣನ್ನ ಕಳ್ಕೊಂಡಿರೋದಕ್ಕೆ ಕಾರಣ ತನ್ನನ್ನ ಯಾರೋ ಟೆಸ್ಟ್ ಮಾಡ್ತಿದ್ದಾರಂತೆ, ಅದಕ್ಕೆ ಅಂತ ಹೇಳ್ತಾ ಇದ್ದಾನೆ. ಬಾಯ್ಡ್ ಎಲ್ಲರನ್ನ ಕಾಲೋನಿ ಹೌಸ್ ಅಲ್ಲಿ ಒಟ್ಟಿಗೆ ಸೇರಿಸಿ ಏನೋ ಪ್ಲಾನ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಆದ್ರೆ ಇದರಲ್ಲಿ ಸೋಫಿಯಾ ಕೂಡ ಇರೋದೇ ಸಮಸ್ಯೆ. ಏನೇ ಪ್ಲಾನ್ ಮಾಡಿದ್ರು ಇವಳಿಗೂ ಕೂಡ ಗೊತ್ತಾಗುತ್ತೆ. ವಿಕ್ಟರ್ ಟಬಿತಾ ಮತ್ತೆ ಈತನ್ನ ಕೊನೆಗೂ ಮ್ಯಾನಿನ್ ಯೆಲ್ಲೋನ ಕಾರ್ ಹತ್ರ ಕರ್ಕೊಂಡ್ ಬಂದಿದ್ದಾನೆ. ಕಾರ್ ಒಳಗೆ ಏನೋ ಒಂದು ಸಣ್ಣ ಹಳೆ ಕಾಲದ ಬ್ಯಾಗ್ ನ ರೀತಿ ಇದೆ. ಏನಿದ್ದು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.